ಅಲ್ಲಿನ್ನೂ ಒಳಗಡೆನೇ ಹೋಗಿಲ್ಲ, ಡಾಕ್ಟ್ರ್ ಆಚೆನೇ ಬಂದರು. ಬಂದ ತಕ್ಷಣ ಇಲ್ಲಮ್ಮ ಪ್ರಾಣ ಹೋಗಿ ಆಗಲೇ 1/2 hour ಆಯಿತು ಅಂತ ಹೇಳಿದ್ರು. ನನಗೆ ನಂಬಕ್ಕೆ ಆಗಲಿಲ್ಲ ಸರ್, ಅವರು ಹೋದರು ಅನ್ನೋದು. ನಾನು ಇನ್ನೂ ಅವಾಗ ತಾನೇ ಲೈಫ್ ಲೀಡ್ ಮಾಡೋಕ್ಕೆ ಶುರು ಮಾಡಿದ್ದೆ ಅಷ್ಟೇ. ನಾನು ಅವಾಗ ತಾನೇ ನಿಷ್ಕರ್ಷ ಬೆಳದಿಂಗ್ಳ ಬಲೆ ಆ ಟೈಮಲ್ಲಿ ಇನ್ನೂ ಅವಾಗ ತಾನೇ ಅದೆಲ್ಲ ಮಾಡಿದ್ದೆ ನಾನು. ಅದು ಇನ್ನೂ ದುಃಖ ನನ್ನ ಮನಸ್ಸಿಂದ ಇದುವರೆಗೂ ಹೋಗಿಲ್ಲ ಸರ್. ನಮ್ಮಪ್ಪ HMT ಫ್ಯಾಕ್ಟ್ರಿಲಿ ಮೇನ್ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿದ್ರು. ಹಿಂದೂಸ್ತಾನ್ ಮಿಷಿನ್ ಟೂಲ್ಸ್ ಅಂತಿದೆ, ಅಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು. ವಾಚ್ ಫ್ಯಾಕ್ಟ್ರಿ ಬೇರೆ, ಇದು ಮೇನ್ ಫ್ಯಾಕ್ಟ್ರಿ HMT. ಅಲ್ಲಿ ಕೆಲಸ ಮಾಡ್ತಿದ್ರು. ನಮ್ಮ ತಾಯಿನ ನಮ್ಮ ತಂದೆ ಮೊದಲಿಂದನೂ ಬೆಂಗಳೂರಲ್ಲೇ ಇದ್ದಿದ್ದು. ಅಂದರೆ ಕೇರಳದಿಂದನೇ ಬಂದಿದ್ದು. ಓದಿದ್ದೆಲ್ಲ ಕೇರಳದಲ್ಲೇ ನಮ್ಮ ತಂದೆ. ಆಮೇಲೆ ಇಲ್ಲಿ ಬಂದು ಇಲ್ಲಿ ಕೆಲಸ ಸಿಕ್ತು ಅವ್ರಿಗೆ, HMTಲಿ ಕೆಲಸ ಸಿಕ್ತು. ಮತ್ತು ಅವ್ರ ತಮ್ಮನಿಗೂ ಇಲ್ಲೇ ಕೆಲಸ ಸಿಕ್ತು. ಆದರೆ ಅವ್ರ ತಮ್ಮ ಏನು ಮಾಡಿದ್ರು, ಇಲ್ಲಿ ಸ್ವಲ್ಪ ದಿನ ಮಾಡಿಬಿಟ್ಟು ಕೇರಳ ಕಲ್ಮಶ್ಶೇರಿ HMT ಅಲ್ಲಿತ್ತಲ್ಲ, ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ರು. ಅಲ್ಲೊಂದಿದೆಯಾ? ಅಲ್ಲೊಂದಿದೆ ಕಲ್ಮಶ್ಶೇರಿ HMT. ಎಲ್ಲ ಮುಚ್ಚಿಬಿಟ್ರು, ಇವಾಗಿಲ್ಲ, ಅವಾಗಿತ್ತು. ಆವಾಗ ನಮ್ಮ ತಂದೆ ಇಲ್ಲೇ ಕಂಟಿನ್ಯೂ ಮಾಡಿದ್ರು. ಆಮೇಲೆ ನಮ್ಮ ತಾಯಿನ ಕೇರಳದಿಂದ ಮದುವೆ ಮಾಡ್ಕೊಂಡು ಇಲ್ಲಿಗೆ ಕರ್ಕೊಂಡ್ಬಂದಿದ್ದು. ನಿಮ್ಮ ತಂದೆಯವ್ರ ಹೆಸರು? ಫಿಲಿಪೋಸ್. ಅಮ್ಮನ ಹೆಸರು? ಅಮ್ಮನ ಹೆಸರು ಲಿಲ್ಲಿ. ಮೂಲ ಕೇರಳದವರು ಇಬ್ಬರು? ಹಾಂ, ಕೇರಳ. ಬದುಕು ಬೆಂಗಳೂರು? ಬೆಂಗಳೂರು. ಹುಟ್ಟಿದ್ದು ಕೇರಳದಲ್ಲಿ ಸರ್. ಹುಟ್ಟಿದ್ದು 3 ತಿಂಗಳು ಪಾಪುನಲ್ಲೇ ಬೆಂಗಳೂರಿಗೆ ಬಂದ್ಬಿಟ್ಟೆ ನಾನು. ಹುಟ್ಟಿದ್ದಷ್ಟೇ ಅಲ್ಲಿ, ತಾಯಿ ಮನೇಲಿ. ಕೇರಳದಲ್ಲಿ ಎರ್ನಾಕುಳಂ, ನಮ್ಮ ಅಮ್ಮ ಮನೆ ಇರೋದು ಎರ್ನಾಕುಳಂ. ಅಲ್ಲಿ ಹಾಸ್ಪಿಟ್ಲ್ ಹೆಸರು ಎರ್ನಾಕುಳಂ ಹಾಸ್ಪಿಟಲ್ ಅಂತಾನೆ. ಅಲ್ಲಿ ಹುಟ್ಟಿದ್ದು ನಾನು. ಹುಟ್ಟಿ 3 ತಿಂಗಳಿಗೆ ನಾನು ಇಲ್ಲಿ HMTಗೆ ಬಂದ್ಬಿಟ್ಟೆ. ಆವಾಗಿಂದ ಇಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ದೀವಿ. ವರ್ಷಕ್ಕೊಂದ್ಸಲ ನಾವು ಊರಿಗೆ ಹೋಗ್ತಾ ಇರ್ತೀವಿ. ರಿಲೇಷನ್ಸ್ ಎಲ್ಲ ಊರಲ್ಲೇ ಇರೋದು. ಈಗ ಹೋಗಿ 10 years ಮೇಲೆ ಆಯಿತು ಸರ್. ಹೋಗೋಕ್ಕಾಗ್ತಾ ಇಲ್ಲ. ಇವಾಗ ಸೀರಿಯಲ್ಲು ಅದೆಲ್ಲ ಡಬ್ಬಿಂಗ್ ಎಲ್ಲ ಇರೋದ್ರಿಂದ ಹೋಗೋಕ್ಕಾಗ್ತಾ ಇಲ್ಲ. ಫೋನ್ ಕಾಂಟ್ಯಾಕ್ಟ್ ಅಷ್ಟೇ ಇವಾಗ. ಆ ಕಾಲದಲ್ಲೇ ನಮ್ಮ ತಂದೆ ಡಿಗ್ರಿ ಎಲ್ಲ ಮಾಡ್ಕೊಂಡಿದ್ರು. ಅಲ್ಲಿ ಒಳ್ಳೆ ಕೆಲಸದಲ್ಲಿದ್ದರು HMTಲಿ. ನಮ್ಮ ತಂದೆ ತೀರ್ಕೊಂಡ್ಮೇಲೆ ನಮ್ಮಮ್ಮ ಬರೀ 10th ಅಷ್ಟೇ ಓದಿದ್ದು. ಅವಾಗ ನಮ್ಮಮ್ಮನಿಗೆ HMTಲಿ ನಮ್ಮ ತಂದೆ ಕೆಲಸ ನಮ್ಮ ತಾಯಿ ಕೊಡೋಕ್ಕಾಗಲ್ಲ. ಯಾಕೆಂದರೆ ನಮ್ಮ ತಂದೆ ಜಾಸ್ತಿ ಓದಿದ್ರು, ನಮ್ಮಮ್ಮ ಬರೀ 10th ಅಷ್ಟೇ. ಆ ಕೆಲಸ ಕೊಡೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ HMT ಆಡಿಟೋರಿಯಂ ಗೊತ್ತಾ, HMT ಥಿಯೇಟರು, ಅಲ್ಲಿ ಟಿಕೆಟ್ ಕೊಡೋ ಕೆಲಸ ಕೊಟ್ಟರು ನಮ್ಮಮ್ಮಗೆ. ಹೌದೌದು, ಇವಾಗ ನಡೀತಾ ಇದೆ. ಮುಚ್ಚೋಗಿತ್ತು, ಇವಾಗ ನಡೀತಾ ಇದೆ. ನಮ್ಮಮ್ಮ 28 ವರ್ಷ ಸರ್ವಿಸ್ ಮಾಡಿದ್ದಾರೆ ಅಲ್ಲಿ. ಟಿಕೆಟ್ ಕೊಡೋದು? ಟಿಕೆಟ್ ಕೊಡೋದು. ಅವಾಗ ಇಡೀ ಬೆಂಗಳೂರಲ್ಲಿ ಲೇಡೀಸು ಟಿಕೆಟ್ ಕೊಡೋದು ಎಲ್ಲೂ ಇಲ್ಲ. ನಮ್ಮಮ್ಮ ಟಿಕೆಟ್ ಕೊಡ್ತಿದ್ರು. ನಮ್ಮಮ್ಮ ಅಷ್ಟು ಫೇಮಸ್ಸು, ಎಲ್ಲರಿಗೂ ಗೊತ್ತು. ಥಿಯೇಟ್ರಲ್ಲಿ ಲಿಲ್ಲಮ್ಮ, ಲಿಲ್ಲಿ ನಮ್ಮಮ್ಮನ ಹೆಸರು. ಎಲ್ಲರೂ ಲಿಲ್ಲಮ್ಮ ಅಂತಿದ್ರು. ಲಿಲ್ಲಮ್ಮನ ಮಗಳು, ಲಿಲ್ಲಮ್ಮನ ಮಗ, ಹಿಂಗೆ ನಮ್ಗೆ ಹೆಸರು ಬಂದಿರೋದು. ಆ ಥರನೇ ನಮ್ಮಮ್ಮ ಅಲ್ಲಿ ಒಂದು 28 years ಸರ್ವಿಸ್ ಮಾಡಿ ಆಮೇಲೆ ರಿಟೈರ್ಡ್ ಆಯಿತು. ಅದರಲ್ಲೇ ನಮ್ಮ ತಂದೆ ತೀರ್ಕೊಂಡ್ಮೇಲೆ ನಮ್ಮಮ್ಮನಿಗೆ ಮನೆಯಿಂದ ಆಚೆ ಹೋಗೋಕ್ಕೂ ಗೊತ್ತಿರಲಿಲ್ಲ, ಏನೂ ಗೊತ್ತಿರಲಿಲ್ಲ. ಆದರೆ ನಮ್ಮ ತಾಯಿಯವರ ಅಕ್ಕ ಆಮೇಲೆ ತಮ್ಮ ಅವರೆಲ್ಲ ನಮಗೆ ಹೆಲ್ಪ್ ಮಾಡಿದ್ದಾರೆ. ಅಂದರೆ 150 ರೂಪಾಯಿ ಸಂಬಳದಲ್ಲಿ. ಅವಾಗ ಮನೆ ಬಾಡಿಗೆನೇ ಎಷ್ಟಿತ್ತು ಗೊತ್ತಾ ಸರ್? ಇದು ತುಂಬ ಕಮ್ಮಿ ಇತ್ತು ಸರ್. 80 ರೂಪೀಸು ಅಷ್ಟೇ ಎಲ್ಲ ಇದ್ದಿದ್ದು ಮನೆ ಬಾಡಿಗೆ. ಇಲ್ಲೆಲ್ಲ ಜಾಲಳಿಲ್ಲ ಅಷ್ಟೇ ಇದ್ದಿದ್ದು. ಅವಾಗ 150 ರೂಪಾಯಿ ಅಷ್ಟೇ ಸಂಬಳ ಬರ್ತಾ ಇದ್ದಿದ್ದು. ಆಮೇಲೆ ಅವರು ಅಕ್ಕ ತಮ್ಮ ಎಲ್ಲ ತಿಂಗಳಿಗೆ ನಮಗೆ ದುಡ್ಡು ಕಳಿಸ್ತಿದ್ರು. ಮತ್ತು ನಮ್ಮ ಚರ್ಚ್ ಇದೆಯಲ್ಲ, ನಮ್ಮ ಚರ್ಚಿಂದನೂ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಅವರು ಸ್ವಲ್ಪ ಎಲ್ಲ ದುಡ್ಡು ಕೊಟ್ಟಿದ್ದಾರೆ. ಹಂಗೆ ನಮ್ಮ ತಂದೆ ಸಕ್ಕರೆ ಕಾಯಿಲೆ ಇತ್ತು ಸರ್, ಮೊದಲಿಂದ ಇತ್ತು. ಆದರೆ ನಮ್ಮಮ್ಮನ ಮದುವೆ ಮಾಡ್ಕೊಳ್ಳುವಾಗ ಗೊತ್ತಿರಲಿಲ್ಲ, ಅದು ಮೊದಲಿಂದ ಇತ್ತು. ಆಮೇಲೆ ನಮ್ಮ ತಾಯಿ 10 ವರ್ಷ ಅಷ್ಟೇ ಜೊತೆಯಲ್ಲಿ ಜೀವನ ಮಾಡಿದ್ದು. ನನ್ನ ತಮ್ಮ ಹುಟ್ಟಿದ ತಕ್ಷಣವೇ, ನನ್ನ ತಮ್ಮ ಚಿಕ್ಕ ಪಾಪು ಇದ್ದಾಗಲೇ ನಮ್ಮಪ್ಪ ತೀರ್ಕೊಂಡ್ಬಿಟ್ರು. ಬಟ್ ಮೊದಲೇ ಶುಗರ್ ಇತ್ತು ಅವ್ರಿಗೆ? ಮೊದಲಿಂದ ಇತ್ತು, ನಮ್ಗೆ ಗೊತ್ತಿರಲಿಲ್ಲ. ಆದರೆ ಅದು ಆ ಶುಗರ್ ಅಂದರೆ ಇವಾಗೆಲ್ಲ ಕಾಮನ್ ಅಲ್ವಾ, ಆವಾಗ ತುಂಬ ಸೀರಿಯಸ್. ಅವಾಗೆಲ್ಲ ಶುಗರ್ ಅಂದರೆ ಅದು ಏನೂ ಆಗ್ತಿರ್ಲಿಲ್ವಂತೆ. ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಯಾರೋ ಬೇರೆ ಮಕ್ಳಿಗೆ ಅಮ್ಮ ಬಂದಿತ್ತು, ನನಗೂ ಅಮ್ಮ ಬಂತು. ಅದು ನಮ್ಮ ಅಪ್ಪನಿಗೂ ಬಂತು. ಅಮ್ಮ ಗೊತ್ತಲ್ಲ, ಒಬ್ರಿಗೆ ಮನೆಗೆ ಬಂದರೆ ಎಲ್ಲರಿಗೂ ಬಂದ್ಬಿಡತ್ತೆ. ನಮ್ಮ ಅಪ್ಪಂಗೆ ಬಂದ ತಕ್ಷಣನೇ ಅದೆಲ್ಲ ಅದು ಇಷ್ಟಿಷ್ಟು ಅಪ್ಪ ಅಮ್ಮ ಇರುತ್ತಲ್ಲ, ಅದೆಲ್ಲ ಒಳಗಡೆ ಹೊಟ್ಟೋಯ್ತು. ಆ ಶುಗರ್ ಇರೋರಿಗೆ ಆ ಥರ ಒಳಗಡೆ ಹೋಗಬಾರ್ದು, ಅಮ್ಮ ಬರೋದು ತುಂಬ ಡೇಂಜರ್ ಅಂತೆ. ಆವಾಗ ಅದು ಒಳಗಡೆ ಹೋಗಿ ಆ ಥರ ನಮ್ಮಪ್ಪ ತೀರ್ಕೊಂಡಿತ್ತು. ನನಗೆ 8 ವರ್ಷ, ನನ್ನ ತಮ್ಮನಿಗೆ 5 ವರ್ಷ.
ಎಲ್ಲಿ ನಮ್ಮ ತಂದೆ ಕಾಯಿಲೆನಲ್ಲೇ ಇದ್ದರು ಸರ್. ಅದು ಶುಗರ್ ಕಾಯಿಲೆ. HMT ಹಾಸ್ಪಿಟ್ಲಲ್ಲೇ ಒಂದು ಅವಾಗವಾಗ ಅಡ್ಮಿಟ್ ಆಗ್ತಾನೇ ಇರ್ತಿದ್ರು. ನಮ್ಗದೊಂಥರ HMT ಹಾಸ್ಪಿಟ್ಲು ಮನೆ ಥರ ಆಗಿಬಿಟ್ಟಿತ್ತು. ಯಾವಾಗಲೂ ಹಾಸ್ಪಿಟ್ಲ್ಗೆ ಹೋಗೋದು ಅಲ್ಲೇ ಅಡ್ಮಿಟ್ ಆಗಿರ್ತಿದ್ರು. ಆಮೇಲೆ ಕೇರಳದಲ್ಲಿ ಅಲ್ಲಿ ಎಲ್ಲೋ ಒಂದು ಆಯುರ್ವೇದಿಕ್ಕು ಅಲ್ಲೊಂದು 4-5 ತಿಂಗಳು ಅಡ್ಮಿಟ್ ಆಗಿದ್ದರು. ಆದರೆ ಅದು ವಾಸಿನೇ ಆಗಲಿಲ್ಲ ಸರ್, ಹಂಗೆ ತೀರ್ಕೊಂಡ್ಬಿಟ್ರು. ಆಮೇಲೆ ನಮ್ಮಮ್ಮಗೆ ಅಲ್ಲಿ ಕೆಲಸ ಸಿಕ್ಕಿ HMTಲಿ ಥಿಯೇಟ್ರಲ್ಲಿ ನಾನು ನನ್ನ ತಮ್ಮ ನಮ್ಮನ್ನ ಓದಿಸಿದ್ಮೇಲೆ ನಾನು 10th ಅಲ್ಲಿ ಕ್ಲೂನಿ ಕಾನ್ವೆಂಟಲ್ಲಿ ಓದಿದ್ದು ನಾನು ನನ್ನ ತಮ್ಮ. ಅಲ್ಲಿ ಆವಾಗ ಕ್ಲೂನಿ ಕಾನ್ವೆಂಟು ನನ್ನ ಮಗಳು ಇವಾಗ ಅಲ್ಲೇ ಓದಿದ್ದು. 10th ನನ್ನ ಮಗಳು ಅಲ್ಲೇ ಓದಿದ್ದು. ಆವಾಗೆಲ್ಲ 4ನೇ ಕ್ಲಾಸ್ವರೆಗೂ ಇತ್ತು ಅಷ್ಟೇ. ಆವಾಗ ಇದ್ದಿದ್ದೆ ಅಲ್ಲಿ ಸ್ಕೂಲ್ ಇದ್ದಿದ್ದೆ, ತುಂಬ ಫೇಮಸ್ ಅದು ಈ ಏರಿಯಾದೆಲ್ಲ. ಮಲ್ಲೇಶ್ವರಮಲ್ಲೂ ಇದೆಯಲ್ಲ ಕ್ಲೂನಿ ಕಾನ್ವೆಂಟ್ ಅಂತ, ಅದರದ್ದೇ ಬ್ರಾಂಚ್ ಇಲ್ಲಿ ಗಂಗಮ್ಮ ಸರ್ಕಲಲ್ಲಿ. ಅವಾಗೆಲ್ಲ ಅಷ್ಟೇ 4ನೇ ಕ್ಲಾಸ್ವರೆಗೂ ಅಷ್ಟೇ ಇದ್ದಿದ್ದು. LKGಯಿಂದ 4th ಅಲ್ಲಿ ಓದಿದೆ. ಅಲ್ಲಿ ಹೋದ್ಮೇಲೆ ಮತ್ತೆ ಅಲ್ಲಿ 7th ಮತ್ತೆ ಮಾಡಿದ್ರು ನಮಗಷ್ಟು ದುಡ್ಡು ಕೊಡೋಕ್ಕೆ ಕೆಪಾಸಿಟಿ ಇರಲಿಲ್ಲ ನಮ್ಮಮ್ಮನಿಗೆ. ಮತ್ತೆ ಅದೇ ಸ್ಕೂಲಲ್ಲಿ ಓದ್ಸೋಕ್ಕೆ ಅಷ್ಟು ದುಡ್ಡು ಇರಲಿಲ್ಲ, ಅಲ್ಲೆಲ್ಲ ತುಂಬ ಕಾಸ್ಟ್ಲಿ ಅದು. ಆಮೇಲೆ ನಮ್ಮ HMT ಸ್ಕೂಲ್ ಇದೆ, ಗೌರ್ಮೆಂಟ್ ಸ್ಕೂಲ್ ಅದು. 5th ಇಂದ 10th HMT ಸ್ಕೂಲಲ್ಲಿ ಓದಿದೆ. ಅಲ್ಲಿಂದ PUC BL ಕಾಲೇಜು, ಫಸ್ಟ್ PUC ಸೆಕೆಂಡ್ PUC BL ಕಾಲೇಜು. ಆವಾಗ ನಮ್ಮ ಲೆಕ್ಚರರ್ ಯಾರು ಗೊತ್ತಾ? ಅವಿನಾಶ್. ಹೌದು ಸರ್, ಇಲ್ಲೇನೋ ಇದೆ ಅಂತ ಇರ್ತಾರಲ್ಲ ಅವರು. ಅವಿನಾಶ್ ಅವಾಗ ತಾನೇ ಅವ್ರು MA ಮುಗಿಸ್ಕೊಂಡು, MA ಇನ್ ಇಂಗ್ಲೀಷ್ ಮುಗಿಸ್ಕೊಂಡು BL ಕಾಲೇಜಿಗೆ ಬಂದರು. ಇಲ್ಲಿ BL? ಹೌದು, ನನ್ನ ಕ್ಲಾಸ್ ಟೀಚರ್ ಅವರು, ನನ್ನ ಫೇವ್ರೇಟ್ ಟೀಚರ್ ಅವರು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ವೆರಿ ಯಂಗ್ ಅವಾಗ ಅವರು. ಹೌದೌದು, ಹೆಂಗೆ ಅವರು ಅಂದರೆ ಅವರು MA ಮುಗಿಸ್ಕೊಂಡು ಬಂದರು, ನಾವು PUC ಸೇರ್ಕೊಂಡಿದ್ದು ಅಷ್ಟೇ. ಒಂದು 4-5 ವರ್ಷ ಡಿಫ್ರೆನ್ಸ್ ಅಷ್ಟೇ. ಹೇಗಿತ್ತು ಅವಾಗ ಅವಿನಾಶ್ ಪಾಠ ಮಾಡೋದು? ಅವಾಗ ಅವರು ಸಿನಿಮಾ ಮಾಡ್ತಿದ್ರಲ್ಲ ಯಾವುದೋ, ಅಯ್ಯೋ ನಮ್ಗವ್ರು ನೋಡೋದೇ ಖುಷಿ. ಅವ್ರು ಸಿನಿಮಾದಲ್ಲಿ ಮಾಡ್ತಾರಂತೆ ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ಒಂಥರ ಖುಷಿ. ಅವಾಗ ಅವರು ಹೀರೋ ಥರನೇ ಬರ್ತಿದ್ರು, ಮಾಡೆಲ್ ಥರ ಬರ್ತಿದ್ರು. ಅವ್ರು ಮೊದಲು ಹೆಂಗೆ ಸೂಪರ್ ಆಗಿದ್ರು ಅವ್ರು ನೋಡೋಕ್ಕೆ. ಇವಾಗಲೂ ಚೆನ್ನಾಗಿದ್ದಾರೆ ಬಿಡಿ, ಸೂಪರ್ ಆಗಿದ್ರು ಅವರು. ಅವ್ರು ಹೆಂಗೆ ಬರ್ತಿದ್ರು ಅಂದರೆ ಅವ್ರು ನೋಡೋಕ್ಕೆ ನಮಗೆ ಖುಷಿ ಆಗ್ತಿತ್ತು. ಎಲ್ರಿಗೂ ಅಷ್ಟೇ, ಎಲ್ಲರಿಗೂ ಖುಷಿ. ಆಮೇಲೆ ಇದಕ್ಕಿದಂಗೆ ಶೂಟಿಂಗ್ ಇದೆ, ತ್ರಿಶೂಲ ಸಿನಿಮಾ ಮಾಡ್ತಿದ್ರು ಅವಾಗ ಅವರು. ದೇವರಾಜು ಜೊತೆಲಿ ನಾನು ನಾಟಕ ಎಲ್ಲ ಮಾಡಿದ್ದೀನಿ. HMT ವಾಚ್ ಫ್ಯಾಕ್ಟ್ರಿ, ಅವರು ದೇವರಾಜು ಕ್ಲೋಸ್ ಫ್ರೆಂಡ್ಸು. HMT ನಮ್ಮ ದೇವರಾಜ್ ಇದ್ದಾರಲ್ಲ ಫಿಲಮ್ ಆ್ಯಕ್ಟ್ರು, ಅವರು ಅವಿನಾಶ್ ತುಂಬ ಕ್ಲೋಸ್ ಫ್ರೆಂಡ್ಸ್ ಅವರು. ಅವಾಗ ಅಲ್ಲಿ HMTಲಿ ನಾನು 6ನೇ ಕ್ಲಾಸ್ ಅವಾಗಷ್ಟೇ. HMT ಕಾಲೋನಿಲಿ ಹುಡುಗರು. ನನಗೇನಕ್ಕೆ ಡ್ರಾಮಾ ಇಂಟ್ರೆಸ್ಟ್ ಬಂತು ಅಂದರೆ, ನಮ್ಮ ಮೊದಲು ಜಾಲಹಳ್ಳಿ ವಿಲೇಜಲ್ಲಿ ಇದ್ದಿದ್ದು. ನಮ್ಮಮ್ಮಗೆ ರಿಟೈರ್ಡ್ ಆದಮೇಲೆ ನಾವು ಖಾಲಿ ಮಾಡಬೇಕಾಗಿತ್ತು. ಅವಾಗ ನಾವು ಇದಕ್ಕೆ ಬಂದ್ವಿ, ಅದು ಜಾಲಹಳ್ಳಿ ವಿಲೇಜಲ್ಲಿ ಬಂದ್ವಿ. ಅದಕ್ಕೆ ಮೊದಲು HMT ಕ್ವಾರ್ಟರ್ಸಲ್ಲಿ ಇದ್ದಿದ್ದು. ಆಮೇಲೆ ನಮ್ಮಪ್ಪ ತೀರ್ಕೊಂಡ್ಮೇಲೆ ನಾವು ಖಾಲಿ ಮಾಡಬೇಕಲ್ಲ, ಅವಾಗ ನಾವು ಜಾಲಹಳ್ಳಿಗೆ ಬಂದ್ವಿ. ಜಾಲಹಳ್ಳಿಗೆ ಬಂದ ಮೇಲೆ ನಮ್ಮಮ್ಮನಿಗೆ ಅಲ್ಲಿ ಕೆಲಸ ಸಿಕ್ಕಿದ್ದು. ಥಿಯೇಟ್ರಲ್ಲಿ ಕೆಲಸ ಸಿಕ್ಕಿದ್ದು. ಅವಾಗ ಆ ಮನೆಯಲ್ಲಿ ಚಿಕ್ಕದೇ ಸುಮಾರಾಗಿತ್ತು ಮನೆ ಅದು. ಆ ಮನೇಲಿ ಇದ್ವಲ್ಲ, ಆವಾಗ ನಮ್ಮ ಪಕ್ಕದ ಮನೇಲಿ ಡ್ರಾಮಾ ಪ್ರಾಕ್ಟೀಸ್ ಮಾಡ್ತಿದ್ರು, HM ನಾಯಕ ನಾಟಕ. ಆ ನಾಟಕಕ್ಕೆ ಪ್ರಾಕ್ಟೀಸ್ ಮಾಡುವಾಗ ನಂಗೊಂಥರ ಖುಷಿ. ನಾನು ಚಿಕ್ಕ ಹುಡುಗಿ ಅವಾಗ, ನಾನು ಅವಾಗ ಎಷ್ಟು 5ನೇ ಕ್ಲಾಸ್ ಇದ್ದೆ. ಅವಾಗ ಅದನ್ನು ನೋಡೋಕೆ ಹೋಗ್ತಾ ಇದ್ದೆ. ದಿನ ಸಾಯಂಕಾಲ ಅಲ್ಲಿ ಕೂತ್ಕೊಂಡು ಡ್ರಾಮಾ ನೋಡ್ತಾ ಇದ್ದೆ. ನಾನು ಅಂದ್ಕೋತಾ ಇದ್ದೆ, ಅಯ್ಯೋ ನಾನು ಯಾವಾಗಪ್ಪ ಹಿಂಗೆಲ್ಲ ಡೈಲಾಗ್ ಕಲ್ತ್ಕೊಂಡು ನಾನು ಯಾವಾಗ ಮಾಡೋದು ಈ ಥರ ಡ್ರಾಮಾ ಎಲ್ಲ. ನಂಗೆ ತುಂಬ ಖುಷಿ ಆಗ್ತಿತ್ತು. ಆದರೆ ಚಿಕ್ಕ ಪಾತ್ರ ಏನೂ ಇರಲಿಲ್ಲ, ಅದೆಲ್ಲ ದೊಡ್ಡವ್ರು ಇದ್ದಿದ್ದು. ಚಿಕ್ಕ ಪಾಪು ಕ್ಯಾರೆಕ್ಟರ್ ಇದ್ದರೆ ನಿಜವಲ್ಲೂ ಮಾಡಿಬಿಡ್ತಿದ್ದೆ ನಾನು ಅವಾಗ. ಆಮೇಲೆ ಅದು ನೋಡಿದಾಗ ಅದಾಗಿ ಒಂದು ಸ್ವಲ್ಪ ದಿನಕ್ಕೇ ನಮ್ಮ ಕಾಲೋನಿ ಹುಡುಗರೆಲ್ಲ, ರಮೇಶು ಅವರೆಲ್ಲ, ನನ್ನ ಕ್ಲಾಸ್ಮೇಟ್ಸ್ ಅವರೆಲ್ಲ, ಇದು HMTಲಿ ಒಂದು ನಾಟಕ ಮಾಡ್ತಾರಂತೆ, ಒಂದು ಹೀರೋಯಿನ್ ಹುಡುಕ್ತಾ ಇದ್ದಾರೆ, ಮಾಡ್ತೀಯಾ ಅಂತ ಕೇಳಿದ್ರು. ನನಗೆ ತುಂಬ ಖುಷಿ ಆಯಿತು. ಮಾಡ್ತೀನಿ ಅಂತ ಹೇಳಿದೆ. ಯಾವ್ದು ಗೊತ್ತಾ ನಾಟಕ? ನನ್ನ ಒಳಕ್ಕಾಗದ ಅಂತ. ಅದು ಬರ್ದಿರೋದು ಗುಂಡಣ್ಣನ ಬೇಲೂರು ಕೃಷ್ಣಮೂರ್ತಿನ ಅಂತ ನೆನಪಿಲ್ಲ ನನಗೆ. ಇಬ್ಬರಲ್ಲಿ ಒಬ್ಬರು ಬರ್ದಿರೋದು. ತುಂಬ ಚೆನ್ನಾಗಿತ್ತು ನಾಟಕ ಅದು. ನಾನು ವಿಜಯ್ ಭಾಸ್ಕರ್, HMT ಇದು ವಾಚ್ ಫ್ಯಾಕ್ಟ್ರಿಲಿ ಕೆಲಸ ಮಾಡೋರೊಬ್ಬರು ವಿಜಯ್ ಭಾಸ್ಕರ್, ಅವರೇ ಡೈರೆಕ್ಷನ್ ಮಾಡಿದ್ದದು. ಅವಾಗ ಅವ್ರಂದ್ರು, ಮಾಡ್ತೀಯಮ್ಮ ಅಂತಂದ್ರು. ಸರ್ ಮಾಡ್ತೀನಿ ಅಂತ ಹೇಳಿದೆ. ಅವಾಗ HMT ಸ್ಕೂಲಿಂದ ಅಲ್ಲಿ ಹೋಗ್ತಿದ್ದೆ ಪ್ರಾಕ್ಟೀಸ್ಗೆ. ಅಲ್ಲಿ ಹೋಗಿ ಆ ನಾಟಕ ಸಕ್ಸಸ್ ಮಾಡಿದೆ ನಾನು. ನಾಟಕ ತುಂಬ ಚೆನ್ನಾಗಿ ಬಂತು. ಅಲ್ಲೇ ಕಮ್ಯುನಿಟಿ ಹಾಲಲ್ಲೇ, ಒಂದು ಕಮ್ಯುನಿಟಿ ಹಾಲ್ ಇದೆ, ಅಲ್ಲೇ ಶೋ ಮಾಡಿದ್ದು. ಮಾಡಾದ್ಮೇಲೆ ಮತ್ತೆ ಅಲ್ಲಿ ಜ್ಯೋತಪ್ಪ ಅಂತ ಅವರು ತುಂಬ ಫೇಮಸ್ ಡೈರೆಕ್ಟ್ರ್, ಅವರು ಡ್ಯಾನ್ಸ್ ಡ್ರಾಮಾ ಡೈರೆಕ್ಟ್ರು.
ಅವ್ರನ್ನ ನೋಡ್ಬಿಟ್ಟು ಪರವಾಗಿಲ್ಲ ಈ ಹುಡುಗಿ ಚೆನ್ನಾಗಿ ಮಾಡುತ್ತಲ್ಲ ಅಂದ್ಬಿಟ್ಟು ಅಲ್ಲಿಂದ ಒಂದು 3-4 ನಾಟಕಗಳು ಮಾಡಿದೆ ನಾನು. ಕಾಲೋನಿಯ ಹುಡುಗರ ಜೊತೆಲೇ ಎಲ್ಲ ನಾಟಕಗಳೆಲ್ಲ ಮಾಡಿದೆ ನಾನು. ಮಾಡಾದ್ಮೇಲೆ ಚೆನ್ನಾಗಿ ಮಾಡಿದ್ನಲ್ಲ ಅಂತ ಎಲ್ಲರೂ ತುಂಬ ಖುಷಿಯಾದರು. ಆಮೇಲೆ ಅಲ್ಲಿ ಜ್ಯೋತಪ್ಪನ ಕಣ್ಣಿಗೆ ಬಿದ್ದೆ. ಅವ್ರು ಹೇಳಿದ್ರು, ಜೋಕುಮಾರಸ್ವಾಮಿ ನಾಟಕ ಮಾಡ್ತೀವಮ್ಮ, ಅದರಲ್ಲಿ ಒಂದು ಕ್ಯಾರೆಕ್ಟರ್ ಇದೆ, ಮಾಡ್ತೀಯಾ ಅಂತ ಕೇಳಿದ್ರು. ಹ್ಞೂ ಮಾಡ್ತೀನಿ ಸರ್ ಅಂತ ಹೇಳಿದೆ. ಅದು ಒಂದೇ ಅಂಶ ನಾನು ನಿಂಗಿ ಕ್ಯಾರೆಕ್ಟರ್ ಮಾಡಿದ್ದೆ ಅದರಲ್ಲಿ. ಅದಾದಮೇಲೆ ಇನ್ನೊಂದು ಕಡೆನೂ ಕೇರಳದಲ್ಲಿ ಒಂದು ಸತಿ ಮಾಡಿದ್ದೆ. ಇಲ್ಲಿ ಜೋಕುಮಾರಸ್ವಾಮಿಲಿ ನಿಂಗಿ ಕ್ಯಾರೆಕ್ಟರ್ ಮಾಡಿದೆ ನಾನು. ಡ್ಯಾನ್ಸ್ ಡ್ರಾಮಾ ಅದು ಫಸ್ಟ್ ಟೈಮು ಡ್ಯಾನ್ಸ್ ಡ್ರಾಮಾ ಅಂತ ಜ್ಯೋತಿಪ್ಪ ಡೈರೆಕ್ಷನಲ್ಲಿ ಮಾಡಿರೋದು ನಾನು. ಅಲ್ಲಿಂದ ಈಚೆಗೆ ಆಮೇಲೆ ನಾನಲ್ಲಿ ದತ್ತು ಪುತ್ರಿ ಆಗಿಬಿಟ್ಟೆ ವಾಚ್ ಫ್ಯಾಕ್ಟ್ರಿಲಿ. ಅಲ್ಲಿ ತಿಂಗಳಿಗೊಂದು 10 ನಾಟಕ ನಡೀತಾ ಇತ್ತು. 10 ನಾಟಕದಲ್ಲೂ ನಾನು ಇರ್ತಾಯಿದ್ದೆ, ಎಲ್ಲ ನಾಟಕದಲ್ಲೂ ನಾನೇ. ಅದು ಕಮ್ಯುನಿಟಿ ಹಾಲಲ್ಲಿ ಒಂದು ಈ ಮೂಲೆಯಲ್ಲಿ ಒಂದು ಪ್ರಾಕ್ಟೀಸು, ಈ ಮೂಲೆಯಲ್ಲಿ ಒಂದು ಪ್ರಾಕ್ಟೀಸ್, ಎಲ್ಲ ಮೂಲೆಯಲ್ಲಿ ಪ್ರಾಕ್ಟೀಸ್ಗಳು ನಡೆಯೋದು. ಇಲ್ಲೊಂದು ಸೀನ್ ಮಾಡೋದು, ಅಲ್ಲೊಂದು ಸೀನ್ ಮಾಡೋದು, ಒಟ್ಟಿನಲ್ಲಿ ಎಲ್ಲ ನಾಟಕದಲ್ಲೂ ಮಾಡ್ತಿದ್ದೆ. ಎಲ್ಲ ನಾಟಕದಲ್ಲೂ ಒಳ್ಳೆ ಹೆಸರನ್ನು ತೊಗೊಂಡ್ಬಿಡ್ತಿದ್ದೆ. ರಿಹರ್ಸಲ್ ಎಲ್ಲ ಮಾಡ್ತಿದ್ದೆ. ಇಲ್ಲೇ ಬೇರೆ ನಾಟಕ, ಅಲ್ಲೇ ಬೇರೆ ನಾಟಕ, ಅಲ್ಲೇ ಬೇರೆ ಡೈಲಾಗ್, ಇಲ್ಲೇ ಬೇರೆ ಕ್ಯಾರೆಕ್ಟ್ರು. ಆದರೂ ಅಷ್ಟು ಇಂಟ್ರೆಸ್ಟು ನನಗೆ ನಾಟಕ. ಎಲ್ಲೂ ಯಾವ ಡೈಲಾಗು ಇಲ್ಲಿಂದ ಆ ಡೈಲಾಗ್ ಅಲ್ಲೇ ಹೇಳೋದು ಅದೆಲ್ಲ ಏನೂ ಮಾಡ್ತಾ ಇರಲಿಲ್ಲ. ಅಲ್ಲೇನು ಮಾಡಬೇಕೋ ಆ ಕ್ಯಾರೆಕ್ಟರ್ ಹಂಗೆ ಮಾಡ್ತಿದ್ದೆ. ಅಲ್ಲಿಂದ ಆಮೇಲೆ ದೇವರಾಜ್ ಅವ್ರ ಡೈರೆಕ್ಷನಲ್ಲೂ ಮಾಡಿದ್ದೀನಿ ನಾನು. ಅವ್ರ ಡೈರೆಕ್ಷನಲ್ಲೂ ಹೌದು HMT ವಾಚ್ ಫ್ಯಾಕ್ಟ್ರಿ ಎಂಪ್ಲಾಯಿ ಅವರು ಡೈರೆಕ್ಷನ್ ಮಾಡಿದ್ದಾರೆ. ಅವ್ರ ಡೈರೆಕ್ಷನಲ್ಲೂ ಮಾಡಿದ್ದೀನಿ ನಾನು. ಅವಾಗ ಇವರು ಅವಿನಾಶ್ ಅವರೆಲ್ಲ ತ್ರಿಶೂಲ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ರು. ಶೂಟಿಂಗ್ ಹೋಗೋದು ಎಲ್ಲ. ಅವಾಗ ನಮಗೆ ಒಂಥರ ಕ್ಯೂರಿಯಾಸಿಟಿ, ಶೂಟಿಂಗ್ ಹೋಗ್ತಾರೆ ಇವರು ಅಂತೇನೋ ಏನೋ ನಮ್ಗೆ ಅವಾಗ ಏನೋ ಒಂಥರ ಖುಷಿ ಅವ್ರನ್ನೆಲ್ಲ ನೋಡಿದ್ರೆ, ಸಿನಿಮಾದಲ್ಲಿ ಮಾಡ್ತಾರಲ್ಲ ಅಂತ. ದೇವರಾಜ್ ಸರ್ ಡೈರೆಕ್ಷನ್, ನಾಟಕ ಡೈರೆಕ್ಷನ್ ಹೇಗೆ ಮಾಡ್ತಿದ್ರು ನೆನಪಿದೆಯಾ? ಅವ್ರು ತುಂಬ ಸ್ಟ್ರಿಕ್ಟ್ ಅಂದರೆ ಚೆನ್ನಾಗೇ ಮಾಡಿಸ್ತಿದ್ರು ಅವರು. ಅಂದರೆ ನಾನೇನು ಬಯಸ್ಕೋತಾ ಇರಲಿಲ್ಲ. ಅವ್ರೇನು ಹೇಳ್ತಾರೆ ಅದು ತಕ್ಕಂಗೆ ನಾನು ಮಾಡ್ತಿದ್ದೆ. ನಾನು ಯಾವ ಡೈರೆಕ್ಟರ್ ಹತ್ರನೂ ಇದುವರೆಗೂ ನಾನು ಬಯಸ್ಕೊಂಡೇ ಇಲ್ಲ ಇಷ್ಟು ವರ್ಷಗಳಿಂದಾನು. ಏಕೆಂದರೆ ಅವ್ರೇನು ಹೇಳ್ತಾರೆ ನಾನು ಕರೆಕ್ಟಾಗಿ ಮಾಡ್ತಿದ್ದೆ. ನಾವು ಯಾವಾಗ ತಪ್ಪು ಮಾಡ್ತೀವೋ, ಚೆನ್ನಾಗಿ ಮಾಡಲ್ವೋ ಆವಾಗಲೇ ಬೈಯೋದು. ಕರೆಕ್ಟಾಗಿ ಮಾಡಿದ್ರೆ ಯಾರೂ ಬೈಯಲ್ಲ. ಹಂಗೆ. ಸೊ ಆ ಥರ ನಿಮ್ಮ ಸ್ಕೂಲ್ ಡೇಸಲ್ಲಿ ನಾಟಕಕ್ಕೆ ಬಂದ್ಬಿಟ್ರಿ? ಸ್ಕೂಲ್ ಡೇಸಿಂದನೇ ಬಂದೆ. ಅಲ್ಲಿ ನಂಗೆ 500 ರೂಪಾಯಿನೂ ಕೊಡ್ತಿದ್ರು. ನಾವು ಒಂದು ನಾಟಕಕ್ಕೆ ಒಂದು ಶೋಗೆ 500 ರೂಪೀಸ್ ಪೇಮೆಂಟು ನನಗೆ. ನಿಮ್ಮ ತಾಯಿಗೆ ಸಂಬಳ? ನಮ್ಮ ಅಮ್ಮಂಗೆ ಸಂಬಳ ಬರ್ತಿದೆ 250 ರೂಪಾಯಿ. ನೀವು ಒಂದಿನ ಒಂದು ಶೋ ಮಾಡಿದ್ರೆ 500 ರೂಪಾಯಿ? ಹೌದು. ಅಲ್ಲಿಂದ ನನ್ನ ಪ್ರೊಫೆಷನ್ ಶುರುವಾಗೋಯ್ತು. ಆವಾಗ ನಮ್ಮ ಮನೆ ಎದುರುಗಡೆ ಮನೇಲಿ ಉದಯ್ ಅಂತ ಇದ್ರು. ಉದಯ್ ಅವರು ಈ HM ನಾಯಕದಲ್ಲಿ ಮಾಡ್ತಿದ್ರು. ಅಲ್ಲಿ ನೋಡಿ ಎದುರು ಮನೆ ಅಲ್ವಾ, ಅಲ್ಲಿಂದ ನಾನು ಅವ್ರನ್ನ ಇಷ್ಟಪಟ್ಬಿಟ್ಟೆ. ಲವ್ ಆಗೋಯ್ತು ಇಬ್ರಿಗೂ. ಅಲ್ಲಿ ಚಿಕ್ಕ ಹುಡುಗಿಂದನೇ ನಾನು ಇಷ್ಟಪಟ್ಟಿದ್ದು ಸರ್. ನಾನು 8ನೇ ಕ್ಲಾಸ್ ಇದ್ದೆ ಅವಾಗ ಅವ್ರನ್ನ ಇಷ್ಟಪಡುವಾಗ. ಆವಾಗಿಂದನೇ ಎದುರು ಮನೇಲಿ. ಅದು ಒಂದಿನೂ ನಾವು ಮೀಟ್ ಆಗಿಲ್ಲ, ಏನಿಲ್ಲ, ಬರೀ ಲೆಟ್ರಲ್ಲಿ ಅಷ್ಟೇ ನಾವು ಪ್ರೀತಿಸಿದ್ದು. ಹೌದು, ನಮಗೆ ಭಯ ಅವಾಗೆಲ್ಲ. ಇವಾಗಿನ ಥರ ಮೊಬೈಲೆಲ್ಲ ಏನೂ ಇಲ್ವಲ್ಲ ಸರ್. ಅವಾಗ ಎದುರುಗಡೆ ಮನೆ ಸುಮ್ಮನೆ ನೋಡೋದು, ಅವ್ರ ತಂಗಿ ಹತ್ರನೇ ಲೆಟ್ರ್ ಕೊಡೋದು, ಆ ಥರ ಪ್ರೀತಿ ಮಾಡಿದ್ದು ಸರ್ ನಾವು. ಹಂಗೆ. ಆದರೆ ಎಷ್ಟು ಚೆನ್ನಾಗಿ ಅವರು ನೋಡಿಕೊಂಡ್ರು. ಅವರು ಅವಾಗ ಆದರ್ಶ ಫಿಲಮ್ ಇನ್ಸ್ಟಿಟ್ಯೂಟಲ್ಲಿ ಅವರು ಕೋರ್ಸ್ ಮಾಡ್ತಿದ್ರು, ಆ್ಯಕ್ಟಿಂಗ್ ಕೋರ್ಸ್ ಮಾಡ್ತಿದ್ರು ಅವರು. ಆಮೇಲೆ ಅವರು ಆಲೆ ಮನೆ ಸಿನಿಮಾ ಅದರಲ್ಲೆಲ್ಲ ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ಯಾರು? ಉದಯ್ ಸರ್? ಆಲೆ ಮನೇಲಿ ಮಾಡಿದ್ದಾರೆ ಅವರು. ಮೋಹನ್ ಸರ್ ಅವರೆಲ್ಲ ಮಾಡಿದ್ರಲ್ಲ, ಮೋಹನ್ ಜೊತೆ ಅವ್ರ ಡೈರೆಕ್ಷನ್ ಎಲ್ಲ ನಾನು ಆ್ಯಕ್ಟಿಂಗ್ ಮಾಡಿದ್ದೀನಿ ಡ್ರಾಮಾಗಳಲ್ಲೆಲ್ಲ. ಮೋಹನ್ ಸರ್ ಗೊತ್ತಲ್ಲ, ಅದರಲ್ಲಿ ಮೇನ್ ಕ್ಯಾರೆಕ್ಟರ್ ಅವರೇ ಮಾಡಿರೋದು ಆಲೆ ಮನೆಯಲ್ಲಿ. ಆಲೆ ಮನೆ ಇವರಲ್ಲ, ಸುರೇಶ್ ಹೆಬ್ಳಿಕರ್? ಅದರಲ್ಲಿ ಮೋಹನ್ ಸರ್ ಎಲ್ಲ ಮಾಡಿದ್ದಾರೆ. ಓಕೆ. ಅವ್ರ ಜೊತೆಲಿ ನಮ್ಮ ಹಸ್ಬೆಂಡು ಅದರಲ್ಲಿ ಆ್ಯಕ್ಟ್ ಮಾಡಿದ್ರು. ಅದೇ ಇವರು ಉದಯರಾಜ್ ಅದ್ರಲ್ಲಿ ಮಾಡಿದ್ರು. ಅಲ್ಲಿಂದ VKM ಕಲಾವಿದರು ಅಂತ ಅವರು ತಿಮ್ಮಯ್ಯ ಅಂತಿದ್ದಾರೆ. ಅವರು VKM ಕಲಾವಿದರು. ಅಲ್ಲಿ ಶಾರದಾ ಶ್ರೀ ಸಮಾಜ ಗೊತ್ತಾ, ರಾಯನ್ ಸರ್ಕಲ್ ಹತ್ರ, ಅಲ್ಲಿ ಅವ್ರದ್ದು ರಿಹರ್ಸಲ್ ನಡೀತಾ ಇತ್ತು. ಅವಾಗ ಸಂಗ್ಯಾ ಬಳಿಯ ನಾಟಕ ಅವ್ರು ಮಾಡಿಸ್ತಿದ್ರು. ಅದಕ್ಕೆ ಡೈರೆಕ್ಷನ್ ಮಾಡ್ತಾ ಇದ್ದಿದ್ದು ಜ್ಯೋತಪ್ಪ ಅವರು. ಅವಾಗ ಅವ್ರು ಹೇಳಿದ್ರು, ಅದರಲ್ಲಿ ಗೌಡತಿ ಬೇಕಲ್ಲ, ಯಾರ ಕೈಲಿ ಮಾಡಿಸೋದು ಅಂತ. ನಮ್ಮ ಶೀಬಾನೇ ಇದ್ದಾಳಪ್ಪ, ಚೆನ್ನಾಗಿ ಮಾಡ್ತಾಳೆ, ಚಿಕ್ಕ ಹುಡುಗಿ ಆದರೂ ಪರವಾಗಿಲ್ಲ, ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳಿದ್ರು. ಆವಾಗ ನಮ್ಮ ಉದಯ್ ಹತ್ರ ಮಾತಾಡಿ, ನೀವು ಇಲ್ಲೇ ಮಾಡ್ಕೊಂಡಿದ್ರೆ ಹೊರಗಡೆ ಹೆಂಗೆ ಬರೋದು, ಇಲ್ಲಿ ಸಂಗ್ಯಾ ಬಾಳ್ಯ ನಾಟಕ ಅಲ್ಲಿ ಮಾಡಿಸಿ ಅಂತೇಳಿ. ಅಲ್ಲಿ ಯಾವಾಗ ಮಾಡಿದ್ನೋ ಸರ್ ನಾನು, ಅಲ್ಲಿ ಮಾಡಿ ಎಲ್ಲರ ಕಣ್ಣಿಗೆ ಬಿದ್ದ ಮೇಲೇ ಎಲ್ಲ ಫ್ಯಾಕ್ಟ್ರಿಯವರು ಕರೆಯೋಕ್ಕೆ ಶುರು ಮಾಡಿದ್ರು. ಬೆಂಗಳೂರಲ್ಲಿ ಇಂಥ ಫ್ಯಾಕ್ಟ್ರಿಯವ್ರು ನನ್ನನ್ನು ಕರೆದಿಲ್ಲ ಅಂತಿಲ್ಲ, ಎಲ್ಲ ಫ್ಯಾಕ್ಟ್ರಿಯವರು ಕರೆದಿದ್ದಾರೆ. ಒಂದೇ ಒಂದು ಫ್ಯಾಕ್ಟ್ರಿಲಿ ಮಾತ್ರ ನಾನು ಮಾಡಿಲ್ಲ ಸರ್, NGF ಫ್ಯಾಕ್ಟ್ರಿಲಿ. ಅದು ಏನಕ್ಕೆ ಮಾಡಿಲ್ಲ ಅಂದರೆ, ಉದಯ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು.
ಅಲ್ಲಿ ಕೆಲಸ ಮಾಡ್ತಾ ಇರುವಾಗ ಅಲ್ಲಿ ಸ್ವಲ್ಪ ಕ್ಯಾಸ್ಟಿಸಮ್ ಜಾಸ್ತಿ. ನಮ್ಮ ಹಸ್ಬೆಂಡು ಬೇರೆ ಕ್ಯಾಸ್ಟ್ ಅವರು, ಅಲ್ಲಿ ಸ್ವಲ್ಪ ಕ್ಯಾಸ್ಟಿಸಮ್ ಮಾಡಿಬಿಟ್ಟು ನನಗೆ ಹೇಳಿದ್ರು, ಉದಯ್ ನೀನು ಅಲ್ಲಿ ಮಾತ್ರ ನಾಟಕ ಮಾಡಬೇಡ, ಬೇರೆ ಎಲ್ಲಾದರೂ ಮಾಡು ನೀನು ಅಂತ ಹೇಳಿದ್ರು. ಅದು ಒಂದು ಕಡೆ ಮಾತ್ರ ಮಾಡಿಲ್ಲ ಸರ್ ನಾನು. ಅದು ನಮ್ಮ ಹಸ್ಬೆಂಡ್ಗೆ ಅವ್ರ ಕೆಲಸನೇ ಬಿಟ್ಬಿಟ್ರು, ಅಲ್ಲಿ NGF ಕೆಲಸನೇ ಬಿಟ್ಬಿಟ್ರು ಅವ್ರಿಗೆ. ತುಂಬ ಜನ ಕಲಾವಿದರು ಅಲ್ಲಿ ಇದ್ದರು, ಶ್ರೀಕಂಠ, ಆಮೇಲೆ ಇವರು ಸರಿಗಮ ವಿಜಯ್ ಅವರು, ತುಂಬ ಜನ ಅಲ್ಲಿ ಇದ್ದರು. NGF ರಾಮಮೂರ್ತಿ ಅಂತ ಒಬ್ರು ಇದ್ರಲ್ಲ ಆರ್ಟಿಸ್ಟ್. ಹೌದು ಹೌದು, ತುಂಬ ಜನ ಇದ್ದಾರೆ. ಆದರೆ ಏನಕ್ಕಂತ ಗೊತ್ತಿಲ್ಲ ಸರ್. ಅವರು ನನಗೆ ಉದಯ್, ಅವಾಗ ನಾನು ಅವ್ರನ್ನ ಇಷ್ಟಪಡ್ತಿದ್ನಲ್ಲ, ಅವಾಗ ಹೇಳಿದ್ರು ಅವರು, ನೀನು ಎಲ್ಲಿ ಬೇಕಾದರೂ ನಾಟಕ ಮಾಡಿ, NGF ಅಲ್ಲಿ ಮಾಡಬೇಡ, ಅಲ್ಲಿ ಕ್ಯಾಸ್ಟಿಸಮ್ ಜಾಸ್ತಿ ಇದೆ, ಅದಕ್ಕೆ ನಾನು ಅಲ್ಲಿ ಕೆಲಸ ಬಿಟ್ಬಿಟ್ಟೆ ಅಂತ ಹೇಳಿದ್ರು. ಅದು ಒಂದು ಕಾರಣಕ್ಕೆ ನಾನು ಬಿಟ್ಬಿಟ್ಟೆ. ಕಲಾವಿದರಲ್ಲಿ ಏನು ಸರ್ ಕ್ಯಾಸ್ಟಿಸಮ್ ಎಲ್ಲ ನೋಡಬೇಕು. ಕಲೆ ಯಾರ ಮನೆ ಸೊತ್ತು ಸರ್, ನಮ್ಗೆ ದೇವ್ರು ಕೊಟ್ಟಿರೋ ಕಲೆ ಅದು. ಅದರಲ್ಲೆಲ್ಲ ನಾವು ಕ್ಯಾಸ್ಟ್ ಅದೆಲ್ಲ ನೋಡೋಕ್ಕೆ ಹೋಗಬಾರ್ದು. ಅವ್ರು ತುಂಬ ಫೀಲ್ ಮಾಡಿಕೊಂಡ್ರು ಉದಯ್, ಆ ಕ್ಯಾಸ್ಟು ಇದು ಮಾಡಿದ್ದಕ್ಕೆ ಅವರು ತುಂಬ ಬೇಜಾರಾಗಿ ಕೆಲಸನೇ ಬಿಟ್ಬಿಟ್ರು ಸರ್. ಅವರು ಬಿಟ್ಟು ಅಮೋನಿಯಾ ಮಾರ್ಕೆಟಿಂಗ್ ಕಂಪನಿ ಅಂತ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡ್ರು. ಆಮೇಲೆ ಮದುವೆ ಆಗಿತ್ತ ನಿಮ್ಮದು? ಇಲ್ಲ ಇಲ್ಲ, ಇನ್ನೂ ಆಗಿರಲಿಲ್ಲ. ಮದುವೆ ಯಾವ ವರ್ಷ ಆಗಿತ್ತು? ಮದುವೆ ಆಮೇಲೆ ನಾನು ಸೆಕೆಂಡ್ BCom ಇದ್ದಾಗ ನನ್ನ ಮದುವೆ ಆಯಿತು. ನಮ್ಮ ಉದಯನೇ ನನ್ನನ್ನು ಓದಿಸಿದ್ದು. ನಮ್ಮ ಅಮ್ಮನಿಗೆಲ್ಲ ಓದ್ಸೋಕೆ ಅಷ್ಟೊಂದೆಲ್ಲ ಇರಲಿಲ್ಲ. PUC ಆದಮೇಲೆ, PUC ಇಂದನೂ ನಮ್ಮ ಹಸ್ಬೆಂಡೇ, ನನ್ನ ಉದಯನೇ ನನ್ನನ್ನು ಓದಿಸಿದ್ದು. ಡಿಗ್ರಿವರೆಗೂ ಅವರೇ ಓದಿಸಿದ್ದು ನನ್ನನ್ನು. ಡಿಗ್ರಿ ಸೆಕೆಂಡ್ BCom ಅಲ್ಲಿದ್ದಾಗ ನನ್ನ ಮದುವೆ ಆಯಿತು. ಏನು ಗಲಾಟೆ ಆಗಲಿಲ್ವಾ? ಜಾತಿ ಬೇರೆ ಅಂದ್ರಲ್ಲ. ಆಯಿತು ಸರ್. ನಮ್ಮ ಫ್ಯಾಮಿಲಿಲೆಲ್ಲ ಅಪೋಸ್ ಮಾಡಿದ್ರು. ಅವ್ರ ಫ್ಯಾಮಿಲಿಲಿ ಆ ಥರ ಎಲ್ಲ ನನ್ನನ್ನು ಚಿಕ್ಕ ಹುಡುಗಿಯಿಂದ ನೋಡ್ಕೊಂಡು ಬಂದಿದ್ದಲ್ವ, ಹಂಗಾಗಿ ಅವ್ರ ಫ್ಯಾಮಿಲಿಲಿ ಆ ಥರ ಎಲ್ಲ ಏನೂ ಮಾಡಿಲ್ಲ. ಆದರೆ ಅವರಮ್ಮ ಅವ್ರ ಅಣ್ಣ ಎಲ್ಲ ಸ್ವಲ್ಪ ಅಪೋಸ್ ಮಾಡಿದ್ರು. ಆದರೂ ಅವ್ರ ತಂದೆ ತುಂಬ ಸಪೋರ್ಟ್ ಮಾಡಿದ್ರು ನನಗೆ. ಆದರೆ ಅಂದರೆ ನಮ್ಮ ಮಗನ ಸಂತೋಷನೇ ಮುಖ್ಯ ಅಂದ್ಬಿಟ್ಟು ಅವರೇ ನಿಂತು ಮದುವೆ ಮಾಡಿಸಿದ್ವು. ನಮ್ಮಮ್ಮ, ನನ್ನ ತಮ್ಮ ಚಿಕ್ಕವನು, ನಮ್ಮಮ್ಮಗೆ ಏನೂ ಗೊತ್ತಿಲ್ಲ, ಏನು ಮಾಡಬೇಕು ಏನೂ ಗೊತ್ತಿಲ್ಲ, ನಮ್ಗೆ ಯಾರೂ ಸಪೋರ್ಟ್ ಏನೂ ಇರಲಿಲ್ಲ. ಹಾಗಾಗಿ ಅವರೇ ಎಲ್ಲ ಪೂರ್ತಿ ಖರ್ಚು ಹಾಕ್ಕೊಂಡು ಮದುವೆ ಮಾಡಿಸಿ ಕರ್ಕೊಂಡು ಹೋದರು ಸರ್. ಅವರು ನಿಜವಲ್ಲೂ ನಾನು ಪುಣ್ಯ ಮಾಡಿದ್ದೆ ಸರ್ ಅಂತ ಒಂದು ಗಂಡ ಸಿಗೋದಕ್ಕೆ. ಎಷ್ಟು ನನ್ನ ಎನ್ಕರೇಜ್ ಮಾಡಿದರು ಅಂದರೆ, ಅವರು ನನ್ನನ್ನು ಆರ್ಕೆಸ್ಟ್ರಾ ಫೀಲ್ಡಿಗೆ ನಾನು ಹಾಡೋಕ್ಕಿಂತ ಚಿಕ್ಕ ಹುಡುಗಿಂದ ನಾನು ಹಾಡ್ತಿದ್ದೆ ಸರ್. ನಾನು HMT ಸ್ಕೂಲ್ಗೆ ಬಂದಾಗ, ನಮ್ಮ ಕ್ಲೂನಿ ಕಾನ್ವೆಂಟಲ್ಲಿ ಅದೆಲ್ಲ ಏನೂ ಇಲ್ಲ ಬಿಡಿ, ಹಾಡು ಕ್ರಿಸ್ಟಿಯನ್ಸ್ ಸ್ಕೂಲು, ಕ್ರಿಸ್ಟಿಯನ್ ಕಾಲೇಜಲ್ಲೇ ಅದೆಲ್ಲ ಏನೂ ಎಂಟರ್ಟೈನ್ಮೆಂಟೇ ಇರಲ್ಲ ಬಿಡಿ. ಇವಾಗಿರ್ಬೋದೇನೋ, ಅವಾಗಿರಲಿಲ್ಲ ಅದೆಲ್ಲ ಕ್ರಿಸ್ಟಿಯನ್ ಕಾಲೇಜ್. ಅಲ್ಲೆಲ್ಲ ಕನ್ನಡ ಹಾಡು, ಕನ್ನಡ ಮಾತಾಡೋಗೆ ಇರಲಿಲ್ಲ, ನಾವು ಬರೀ ಇಂಗ್ಲೀಷೇ ಮಾತಾಡಬೇಕು. ಆ ಥರ ಸ್ಕೂಲಲ್ಲೆಲ್ಲ ಆ ಥರನೇ. ನಾನು HMT ಸ್ಕೂಲಿಗೆ ಬಂದಮೇಲೆ ಈ ಹಾಡೋಕ್ಕೆ ಶುರು ಮಾಡಿದ್ದು, ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿದ್ದೆಲ್ಲ HMT ಸ್ಕೂಲಲ್ಲೇ. ಆವಾಗ ನನಗೆ ಹಾಡೋಕ್ಕೆ ಚಿಕ್ಕ ಹುಡುಗಿಂದ ಹಾಡ್ತಿದ್ದೆ. ನಮ್ಮ ಟೀಚರ್ಸ್ ಎಲ್ಲ ಒಂಚೂರು ಫ್ರೀ ಟೈಮಲ್ಲಿ ಬಂದರೆ ಸಾಕು, ಶಿವನ್ ಕಳಿಸು, ಒಂದು ಹಾಡು ಹೇಳ್ಸೋಣ ಅಂತೇಳಿ ನನ್ನನ್ನು ಹಾಡಿಸ್ತಿದ್ರು. ಚಿಕ್ಕ ಹುಡುಗಿಂದ ಹಾಡ್ತಿದ್ದೆ. ಏನಕ್ಕೆ ಹಾಡ್ತಿದ್ದೆ ಅಂದರೆ, HMT ಥಿಯೇಟ್ರಲ್ಲೇ ಬೆಳೆದಿದ್ದು ನಾನು. HMT ಥಿಯೇಟ್ರ್ ನಮ್ಮಮ್ಮ ಟಿಕೆಟ್ ಕೊಡ್ತಿದ್ರಲ್ಲ, ಆ ಸ್ಕೂಲ್ ಬಿಟ್ಟು ಅಲ್ಲಿಗೆ ಹೋಗ್ತಿದ್ನಾ, ಅಲ್ಲೇ ಕೂತ್ಕೊಂಡು ಹೋಮ್ವರ್ಕ್ ಬರೆಯೋದು, ಆಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ಮಲ್ಕೊಳ್ಳೋದು. ಅಲ್ಲೇ ಥಿಯೇಟ್ರಲ್ಲೇ, HMT ಥಿಯೇಟ್ರಲ್ಲೇ ನಮ್ಮ ಮನೆ ಅದು. ಹೌದು ಸರ್. ಯಾಕೆಂದರೆ ಮನೇಲಿ ಯಾರೂ ಇಲ್ಲ, ನಾನು, ನನ್ನ ತಮ್ಮ, ನಮ್ಮಮ್ಮ ಅಲ್ಲಿ ಥಿಯೇಟ್ರಲ್ಲಿ ಕೆಲಸ ಮಾಡ್ತಾರೆ. ನಮ್ಮಮ್ಮನಿಗೆ ಮಾರ್ನಿಂಗ್ ಶಿಫ್ಟು ಟಿಕೆಟ್ ಕೊಡಬೇಕು, ಸೆಕೆಂಡ್ ಶಿಫ್ಟು ಕೊಡಬೇಕು. ಒಂದೊಂದ್ಸತಿ ಸೆಕೆಂಡ್ ಶೋ, ಫಸ್ಟ್ ಶೋ, ಸೆಕೆಂಡ್ ಶೋ, ಒಂದೊಂದ್ಸತಿ ಮಾರ್ನಿಂಗ್ ಶೋನು ಕೊಡಬೇಕಾಗತ್ತೆ. ತುಂಬ ಅಪರೂಪ ನೈಟ್ ಶೋಗೆ ಕೊಡೋದು. ಇನ್ನು ಮಿಕ್ಕಿದ 7 o'clock, 10 o'clock-ಇಂದ 7 o'clock-ವರೆಗೂ ನಮ್ಮಮ್ಮ ಥಿಯೇಟ್ರಲ್ಲೇ ಇರ್ತಾಯಿದ್ರು. ಡೇ ಪೂರ್ತಿ ಇರ್ತಿದ್ರು. ಆಮೇಲೆ ಯಾರೂ ಬಂದಿಲ್ಲ ಅಂದರೆ ಮಾತ್ರ, ತುಂಬ ಎಮರ್ಜೆನ್ಸಿ, ತುಂಬ ಹೌಸ್ಫುಲ್ ಏನಾದರೂ ಇದ್ದರೆ ಅವರು ನೈಟ್ ಶೋ ಮಾಡ್ತಿದ್ರು. ಆವಾಗ ಯಾರಾದರೂ ಕೆಲ್ಸಕ್ಕೆ ರಜಾ ಹಾಕಿದಾಗ ಮಾತ್ರ ನಮ್ಮಮ್ಮ ನೈಟ್ ಶೋಗೂ ಟಿಕೆಟ್ ಕೊಡಬೇಕಾಗತ್ತೆ. ಅವಾಗ ನಾನು ನನ್ನ ತಮ್ಮ ಎಲ್ಲ ಸ್ಕೂಲ್ ಬಿಟ್ಟು ಬರೋದು, ಅಲ್ಲಿ ಹೋಮ್ವರ್ಕ್ ಬರೆಯೋದು, ಥಿಯೇಟ್ರಿಗೆ ಬರೋದು. HMT ಸ್ಕೂಲಿಂದ ಸೀದಾ ಅಲ್ಲಿಗೆ ಬರೋದು, ಅಲ್ಲೇ ಕೂತ್ಕೊಂಡು ಹೋಮ್ವರ್ಕ್ ಮಾಡೋದು, ಆಮೇಲೆ ಸೀಟ್ ಮೇಲೆ ಕೂತ್ಕೊಂಡು ನಿದ್ದೆ ಮಾಡೋದು. ಆಮೇಲೆ ನನಗೆ ಇಷ್ಟ ಇರೋ ಹಾಡುಗಳು ದಿನಾ ಪಿಕ್ಚರ್ ನೋಡೋದೆ ಕೆಲಸ. ಆಮೇಲೆ ದಿನ ಅದೆಷ್ಟು ದಿನ ಓಡೋದು, ಅದ್ರಲ್ಲಿ ನಂಗೆ ಇಷ್ಟವಾದ ಹಾಡೇನಾದ್ರೂ ಇದ್ರೆ ಹಾಡು ಅಲ್ಲೇ ಕಲ್ತ್ಕೊಂಡ್ಬಿಡ್ತಿದ್ದೆ. ರಂಗೇನ ಹಳ್ಳಿಯಾಗೆ, ರಂಗನ ಹಳ್ಳಿಯಾಗೆ, ಹಳ್ಳಿ ಅಲ್ಲಮ್ಮ, ಹಳ್ಳಿ, ರಂಗೇನ ಹಳ್ಳಿಯಾಗೆ, ರಂಗನ ಹಳ್ಳಿಯಾಗೆ, ರಂಗೇನ ಹಳ್ಳಿಯಾಗೆ, ಬಂಗಾರ ಕಪ್ಪ ತೊಟ್ಟ ರಂಗಾದ ರಂಗೇಗೌಡ ಮೇರೆದಿದ್ದ, ರಂಗನ ಹಳ್ಳಿಯಾಗೆ ಬಂಗಾರ ಮತ್ತೆ ಬಿಟ್ಟಿದ್ದು. ನಾನು ಆವಾಗಲೇ ಮಾಡ್ತಿದ್ದೆ ಸರ್ ಅದನ್ನೆಲ್ಲ ಸ್ಕೂಲಲ್ಲೇ. ಯಾವಾಗ ನಾನು 5ನೇ ಕ್ಲಾಸ್ ಇದ್ದೆ ಅವಾಗ. ಇದೆಲ್ಲ ಸಿನಿಮಾ ನೋಡಿರೋದು ನೀವು?
ಸಿನಿಮಾ ನೋಡಿ ನೋಡಿ ಬೆಳೆದಿರೋದು? ಸಿನಿಮಾ ನೋಡಿ ಅಷ್ಟೇ, ಅದೆಲ್ಲ ಸಿನಿಮಾ ನೋಡಿ. ಜಾಸ್ತಿ ತಮಿಳು ಮಲಯಾಳಂ ಸಿನಿಮಾ ಇಲ್ಲ, ಕನ್ನಡನೇ ಜಾಸ್ತಿ. ಹೌದಾ? ಕನ್ನಡನೇ ಜಾಸ್ತಿ ಬರ್ತಾ ಇದ್ದಿದ್ದು. ಆಮೇಲೆ ತೆಲುಗು ತಮಿಳ್ ಎಲ್ಲ ಲ್ಯಾಂಗ್ವೇಜು ಬರ್ತಿತ್ತು ಸರ್. ಅಲ್ಲಿಂದ ಇದು ಈ ಹಾಡೆಲ್ಲ ಹಾಡಿಸ್ತಿದ್ರ, ನಮ್ಮ ಟೀಚರ್ಸ್ ಎಲ್ಲ ಬೈತಿದ್ರು, ಅವಳು ಅಷ್ಟಾದ್ರೆ ಚೆನ್ನಾಗಿ ಆಡ್ತಾಳೆ, ನೀವೆಲ್ಲ ರೇಗಿಸ್ತಿರಲ್ಲ ಅಂದ್ಬಿಟ್ಟು ಹುಡುಗರಿಗೆಲ್ಲ ಎಲ್ಲ ಓ ಅಂದ್ಬಿಡ್ತಿದ್ರು. ಈ ಹಾಡೆಲ್ಲ ಹಾಡಿದ್ರೆ ಓ ಅಂತಿರ್ಲಿಲ್ಲ. ನಾನಿರೋದೆ ನಿಮಗಾಗಿ ಅಂದ ತಕ್ಷಣನೇ ಎಲ್ಲರೂ ಅಂತ ರೇಗಿಸ್ತಿದ್ರು. ಅದು ರಾಜ್ಕುಮಾರ್ ಹಾಡಲ್ವಾ ಅದು, ಅದಕ್ಕೆ ರೇಗಿಸ್ತಿದ್ರು. ಆಮೇಲೆ ಟೀಚರ್ಸ್ ಎಲ್ಲ ಅವ್ರಿಗೆ ಬಾಯಿ ಮುಚ್ಚಿಸ್ತಾ ಇದ್ರು. ಮತ್ತು ಪ್ರತಿ ಒಂದು ಫ್ರೀ ಪೀರಿಯಡ್ ಇದ್ದಾಗ ನನ್ನನ್ನು ಕರ್ಕೊಂಬಂದು ಅದು ಹಾಡು ಶಿಬಾ, ಇದು ಹಾಡು ಶಿಬಾ ಅಂತೆಲ್ಲ ಹೇಳಿ ಹಾಡಿಸ್ತಾ ಇದ್ರು. ಅಲ್ಲಿಂದ ನಾನು ಆರ್ಕೆಸ್ಟ್ರಾ ಸಿಂಗರ್ ಆಗಬೇಕು ಅಂತ ನಮ್ಮ ಮನೆ ಹತ್ರ ಅವಾಗೆಲ್ಲ ಮೊದಲ ಆರ್ಕೆಸ್ಟ್ರಾ ಎಲ್ಲ ಬರ್ತಿತ್ತು. ನಾನು ಮುಂದೆ ಕೂತ್ಕೊಂಡಿರ್ತಿದ್ದೆ, ನಾನು ಯಾವಾಗಪ್ಪ ಮೈಕ್ ಇಟ್ಕೊಂಡು ಹಿಂಗೆ ಆಡೋದು, ಲೈಫಲ್ಲಿ ಒಂದ್ಸತಿನಾದರೂ ನಾನು ಮೈಕ್ ಇಟ್ಕೋತೀನಾ ಅಂತ ನಾನು ಯೋಚನೆ ಮಾಡ್ತಿದ್ದೆ. ಆವಾಗ ನಾನು ಉದಯ ಹತ್ರ ಹೇಳ್ತಿದ್ದೆ. ನನ್ನ ಫ್ರೆಂಡು ಶಾಂತಲಾ ಅಂತ ಒಬ್ಳಿದ್ಲು, ಅವರಮ್ಮ ಸಂಗೀತ ಎಲ್ಲ ಹೇಳ್ಕೊಡ್ತಿದ್ರು. ನಾನು ಅವಳು ಕುತ್ಕೊಂಡು ಕೇಳಿಸ್ಕೊತಾ ಇದ್ದೆ. ಅವಳು ನನ್ನ ಕ್ಲೋಸ್ ಫ್ರೆಂಡ್, ನನ್ನ ಕ್ಲಾಸ್ಮೇಟ್ ಅವಳು. ಆಮೇಲೆ ನಮಗೆ ಇದು ಕಾಲೇಜಲ್ಲಿ ಕಾಂಪಿಟೇಷನ್ ಇರ್ತಿತ್ತು. ಅವಾಗ ನನಗೂ ಅವಳಿಗೂ ಹೇಳ್ಕೊಡ್ತಿದ್ರು ಹಾಡುಗಳು. ಅವಳಿಗೊಂದು ಹಾಡು, ನನಗೊಂದು ಹಾಡು ಹೇಳ್ಕೊಡ್ತಿದ್ರು. ಅವಾಗ ನಾನು ಫಸ್ಟ್ ಪ್ರೈಸ್ ತೊಗೊಂಬರ್ತಿದ್ದೆ, ಅವಳು ಸೆಕೆಂಡ್ ಪ್ರೈಸ್ ತೊಗೊಂಬರ್ತಿದ್ಲು. ಆವಾಗ ಅವರಮ್ಮ ಅಂತಿದ್ರು, ನೋಡು ಅವಳು ಸಂಗೀತ ಕಲ್ತಿಲ್ಲ ಏನಿಲ್ಲ, ನೋಡಿ ಎಷ್ಟು ಚೆನ್ನಾಗಿ ಆಡಿ ಫಸ್ಟ್ ಪ್ರೈಸ್ ತೊಗೊಂಬಂದಿದ್ದಾಳೆ ಅಂತೆಲ್ಲ ಹೇಳೋರು. ಆವಾಗ ನಾನು ಆರ್ಕೆಸ್ಟ್ರಾದಲ್ಲಿ ಹಾಡಬೇಕು ಅಂತ ತುಂಬ ಆಸೆ ಇತ್ತು. ಇವಳು ಶಾಂತಲಾ ಹೇಳಿದ್ಲು, ರಾಬರ್ಟ್ ಅಂತ ಒಬ್ರಿದ್ದಾರೆ ನಮ್ಮ ಅಣ್ಣನ ಫ್ರೆಂಡು, ಅವ್ರ ಆರ್ಕೆಸ್ಟ್ರಾ ಇರುತ್ತೆ, ಹಾಡ್ತೀಯ ಅದರಲ್ಲಿ ಏನು ಕೇಳಿದ್ರು. ಒಂದೇ ಒಂದು ಪ್ರೋಗ್ರಾಮ್ಗೆ ಹೋಗಿ ಮದುವೆ ಪ್ರೋಗ್ರಾಮಲ್ಲೂ ಹೋಗಿ ಹಾಡಿದೆ. ಅವ್ರು ಹೇಳಿದ್ರು ಇದೊಂದು ಹಾಡು ಅಂತ ಹೇಳಿದರು. ನಾನು ಅವಾಗೆಲ್ಲ ಲೈವ್ ಟ್ರ್ಯಾಕ್ ಎಲ್ಲ ಏನೂ ಇರಲಿಲ್ಲ, ಲೈವಲ್ಲೇ ಹಾಡಿದ್ದು. ಅದು ಹಾಡ್ಕೊಂಡು ಬಂದೆ. ಆಮೇಲೆ ನಮ್ಮ ಆರ್ಕೆಸ್ಟ್ರಾದಲ್ಲಿ ಪರ್ಮನೆಂಟಾಗಿ ಬರ್ತೀಯಾ ಅಂತ ಕೇಳಿದ್ರು. ನನಗೆ ತುಂಬ ದೂರ ಅದೆಲ್ಲ ಹೋಗಿ ಬರೋಕ್ಕೆ, ಅದು ಇಲ್ಲೆಲ್ಲೋ ಇತ್ತು ಅಂದ್ಬಿಟ್ಟು ನಾನು ಹೋಗಿ ಹಾಡ್ಬಿಟ್ಟು ಬಂದಿದ್ದಷ್ಟೇ. ಅವ್ರದ್ದೆಲ್ಲ ಚೌಲ್ಟ್ರಿಗಳೆಲ್ಲ ದೂರ ಇರುತ್ತೆ, ಕರ್ಕೊಂಡು ಹೋಗಿ ಬರೋದೆಲ್ಲ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಇಲ್ಲ ಬರಲ್ಲ ಅಂತ ಹೇಳಿದೆ. ಆಮೇಲೆ HMT ನಾಗರಾಜ್ ಅಂತ ಇದ್ದರು, ಅವರು ರಾಗರಂಗ ನಾಗರಾಜು ಸೀರಿಯಲ್ಲು, ಲಕುಮಿ ಸೀರಿಯಲ್ ಎಲ್ಲ ಮೇನ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಅವರು. ನಮ್ಮದು ಆಲ್ಮೋಸ್ಟ್ HMT ವಾಚ್ ಫ್ಯಾಕ್ಟ್ರಿಲಿ ಯಾವುದೇ ನಾಟಕ ಇದ್ದರೂ ಅವರೇ ಮ್ಯೂಸಿಕ್ ಮಾಡ್ತಾ ಇದ್ದಿದ್ದು. ಅವ್ರಿಗೆ ಹೇಳಿದೆ, ನಂಗೆ ಆರ್ಕೆಸ್ಟ್ರಾದಲ್ಲಿ ಹಾಡೋಕ್ಕೆ ಇಷ್ಟ ಸರ್, ಯಾವುದಾದ್ರೂ ಆರ್ಕೆಸ್ಟ್ರಾ ಇದ್ದರೆ ಹೇಳ್ತೀರಾ ಅಂತಂದೆ. ಇದೇ ಮನ್ಮಥರಾವ್ ಅವ್ರ ಆರ್ಕೆಸ್ಟ್ರಾ ಮತ್ತಿಕೆರೆಯಲ್ಲೇ ಇದೆ, ಹೇಳ್ತೀನಿ ಅಂತ ಹೇಳಿ ಅವ್ರಿಗೆ ಹೇಳಿದ್ರು. ಕರ್ಕೊಂಡು ಹೋದ್ರು ಅಲ್ಲಿಗೆ. ಉದಯನೂ ಬಂದರು, ಅವಳು ತುಂಬ ಇಷ್ಟ ಆರ್ಕೆಸ್ಟ್ರಾದಲ್ಲಿ ಹಾಡೋಕ್ಕೆ, ಅವಳನ್ನ ಸೇರಿಸಿ ಅಂತ ಹೇಳ್ಬಿಟ್ಟು ಅವರು ಬಂದು ಅಲ್ಲಿ ಹೋಗಿ ಸುಮ್ಮನೆ ಒಂದು ಯಾವುದಾದ್ರೂ ಗೊತ್ತಿದ್ರೆ ಹಾಡು ಅಂತಂದರು. ನಾನು ಒಲವಿನ ಹುಡುಗರೆ ಅದನ್ನು ಹಾಡಿದೆ. ಓ ಚೆನ್ನಾಗಿ ಆಡ್ತೀಯ ಅಂದ್ಬಿಟ್ಟು ಒಂದು 10 ಸಾಂಗ್ ಕೊಟ್ಟರು ನನಗೆ. 10 ಸಾಂಗ್ ಮಾಡ್ಕೊಂಡು ಬಾಮ್ಮ, ಒಂದು ವಾರ ಟೈಮ್ ಕೊಡ್ತೀನಿ ಅಂದರು. 10 ಸಾಂಗ್ ಮಾಡ್ಕೊಂಡು ಬಂದು ಆ ಪ್ರೋಗ್ರಾಮಲ್ಲಿ ಆಡಿಸಿದ್ದು ಆಯಿತು ನನ್ನ ಕೈಲಿ. ಸಿಂಗರೇ ಆಗಿಬಿಟ್ಟೆ. ಅಲ್ಲಿಂದ ಈಚೆಗೆ ನಾನು ಪ್ರೊಫೆಷ್ನಲ್ ಸಿಂಗರು ಆಗಿಬಿಟ್ಟೆ. ಅವಾಗೆಲ್ಲ ಆರ್ಕೆಸ್ಟ್ರಾದಲ್ಲಿ ಒಂದು ಪ್ರೋಗ್ರಾಮ್ಗೆ 100 ರೂಪಾಯಿ ಅಷ್ಟೇ ಕೊಡ್ತಾ ಇದ್ದಿದ್ದು. ಇನ್ನೂ ಜಾಸ್ತಿ ಆಯಿತು, 40 ವರ್ಷ ಆಯಿತು. ಮೇಡಮ್ 100 ರೂಪಾಯಿ ಬಹಳ ದೊಡ್ಡ ಅಮೌಂಟ್. ಹೌದು, ಆವಾಗ ದೊಡ್ಡ ಅಮೌಂಟೇ. ಹೌದೌದು, 100 ರೂಪಾಯಿ ಅಂದರೆ ಅದು ಗ್ರೇಟೇ ಅದು. ಆಮೇಲೆ ಇದು ನನ್ನ ಪ್ರೊಫೆಷನ್. ಒಂದು ಕಡೆ ಡ್ರಾಮಾ ಪ್ರೊಫೆಷನ್ ಆಯಿತು, ಒಂದು ಕಡೆ ಆರ್ಕೆಸ್ಟ್ರಾನು ಪ್ರೊಫೆಷನ್ ಆಗೋಯ್ತು. ಅಲ್ಲಿಂದ ಈಚೆಗೆ ಅವ್ರ ಆರ್ಕೆಸ್ಟ್ರಾ ಅವಾಗೆಲ್ಲ ತುಂಬ ಆರ್ಕೆಸ್ಟ್ರಾಗಳು ಕಮ್ಮಿ, ಪ್ರೋಗ್ರಾಮ್ಗಳು ಜಾಸ್ತಿ ಇರ್ತಾಯಿತ್ತು. ಹಾಗಾಗಿ ಇವ್ರಿಗೆ ಯಾವಾಗಲೂ ಪ್ರೋಗ್ರಾಮ್ ಇರ್ತಾಯಿತ್ತು ಮತ್ತಿಕೆರೆಯಲ್ಲಿ. ಉದಯ ಅಕಸ್ಮಾತ್ ಕರ್ಕೊಂಡು ಹೋಗೋಕ್ಕಾಗಿಲ್ಲ ಅಂದರೆ ಅವರೇ ಕರ್ಕೊಂಬಂದುಬಿಡ್ತಿದ್ರು. ಮತ್ತಿಕೆರೆ ಅಲ್ವಾ, ಹತ್ತಿರನೇ ಅದು. ಆಮೇಲೆ ಅಲ್ಲಿಂದ ಮತ್ತೆ ಬೇರೆ ಅವ್ರ ಮಗಳು ದೊಡ್ಡವಳಾದ್ಲು. ಅವಳು ಯಾವಾಗ ಹಾಡೋಕ್ಕೆ ಶುರು ಮಾಡಿದ್ಲು, ಮತ್ತು ನಾನು ಅಲ್ಲಿದ್ದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು ಬೇರೆ ಆರ್ಕೆಸ್ಟ್ರಾಗೆ ಹೋದೆ. ಹಂಗಾಗಿ ಬೇರೆ ಆರ್ಕೆಸ್ಟ್ರಾಗೆ ಹೋಗಿದ್ದು. ಅಲ್ಲಿಂದ ಆದರ್ಶ ಮೆಲೋಡಿಸ್ಗೆ ಹೋದೆ, ಆಮೇಲೆ ಮದನ್ ಮಲ್ಲು ಆರ್ಕೆಸ್ಟ್ರಾಗೆ ಹೋದೆ, ಅನುಪಮ ಮೆಲೋಡಿಸ್ಗೆ ಹೋದೆ. ಎಷ್ಟೊಂದು ಆರ್ಕೆಸ್ಟ್ರಾದಲ್ಲಿ ನಾನು ಆಮೇಲೆ ಕಮರ್ಷಿಯಲ್ ಸಿಂಗರ್ ಆದೆ. ಇವಾಗ ಈ ಸೀಸನಲ್ಲಿ ಒಂದು ಆರ್ಕೆಸ್ಟ್ರಾ ಗಣೇಶ, ಈ ವರ್ಷದಲ್ಲಿ ಗಣೇಶ ರಾಜ್ಯೋತ್ಸವ ಫುಲ್ಲು ಒಂದು ಕಡೆ ಹಾಡಬೇಕು, ಮತ್ತು ನಾವೆಲ್ಲೂ ಹೋಗಂಗಿಲ್ಲ. ಆ ವರ್ಷದಲ್ಲಿ ಆ ಪೂರ್ತಿ ಪ್ರೋಗ್ರಾಮ್ ಒಂದು ಆರ್ಕೆಸ್ಟ್ರಲ್ಲಿ ನಾವು ಪೂರ್ತಿ ಮಾಡಿಕೊಡ್ಬೇಕು. ಆ ಥರ ಕಮರ್ಷಿಯಲ್ ಸಿಂಗರ್ ಆದೆ. ಆಮೇಲೆ ಕೆಲವು ಆರ್ಕೆಸ್ಟ್ರಾಗೆ ಹೋದಾಗ ಏನಾಗುತ್ತೆ ಗೊತ್ತಾ, ಅವ್ರು ಇನ್ನೊಂದು ಲೇಡಿ ಸಿಂಗರ್ ಕರೆಸಿರ್ತಾರೆ, ಅವ್ರಿಗೆ ಬೇಕಾಗಿರೋರನ್ನ, ಮತ್ತು ಆ ಓನರೇ ಸಿಂಗರ್ ಆಗಿರ್ತಾರೆ. ಆವಾಗ ನಮ್ಮನ್ನು ಡಮ್ಮಿ ಮಾಡ್ತಾರೆ. ನನಗೆ ಅದೆಲ್ಲ ಮನಸ್ಸಿಗೆ ತುಂಬ ಬೇಜಾರಾಗ್ತಿತ್ತು. ಅಯ್ಯೋ, ನಾನೇನಕ್ಕೆ ಇಷ್ಟೊಂದು ಈ ಥರ ಎಲ್ಲ ಬಂದು ಅಷ್ಟು ದೂರದಿಂದ ಬಂದು ನನಗಿಷ್ಟವಾಗಿರೋ ಹಾಡು ಯಾವುದೋ ಇರುತ್ತಾ ಅದು ನನಗೆ ಕೊಡಲ್ಲ, ಅದು ಅವ್ರು ಹಾಡ್ಬಿಡ್ತಾರೆ. ಪ್ರತಿ ಪ್ರೋಗ್ರಾಮಲ್ಲೂ ಒಂದ್ಸತಿ ನಾನು, ಒಂದ್ಸತಿ ಅವ್ರು ಹಾಡಿದ್ರೆ ಪರವಾಗಿಲ್ಲ, ಎಲ್ಲ ಪ್ರೋಗ್ರಾಮಲ್ಲೂ ಚೆನ್ನಾಗಿರೋ ಹಾಡೆಲ್ಲ ಅವ್ರು ತೊಗೊಂಡು ಅಂಥ ಹಿಟ್ ಸಾಂಗ್ಸ್ ಅಲ್ಲದೆ ಇರೋದು ನನಗೆ ಕೊಡ್ತಾ ಇದ್ದೀನಿ. ನಾನು ತುಂಬ ಮನ್ಸಿಗೆ ಬೇಜಾರಾಗ್ತಿತ್ತು. ನಾನು ಉದಯ್ಗೆ ಹೇಳಿದೆ, ನಂಗೆ ಹೋಗಲ್ಲ ಇನ್ಮೇಲೆ ಆರ್ಕೆಸ್ಟ್ರಾಗೆ, ನಾವು ಸ್ವಂತ ಮಾಡೋಣ ಆರ್ಕೆಸ್ಟ್ರಾ ಅಂತ ಹೇಳಿದೆ. ಅಷ್ಟೊತ್ತಿಗೆ ಅವರು ಪೇಪರಲ್ಲೆಲ್ಲ ಅನೌನ್ಸ್ಮೆಂಟೇ ಹಾಕ್ಬಿಟ್ರು. ಉದಯ್ ಆಯಿತು ನಾವೇ ಸ್ವಂತ ಮಾಡೋಣ, ಶೀಬಾ ಮೆಲೋಡಿಸ್ ಅಂತ ಎಲ್ಲ ಕಡೆ ಇನ್ಮೇಲೆ ಇಷ್ಟರಲ್ಲೇ ಶುರು ಆಗುತ್ತೆ, ಶೀಘ್ರದಲ್ಲೇ ಶೀಬಾ ಮೆಲೋಡಿ ಶುರು ಆಗುತ್ತೆ ಅಂತ ಅವರು ಅನೌನ್ಸ್ಮೆಂಟ್ ಎಲ್ಲ ಹಾಕಿದ್ರು. ಆಮೇಲೆ ಅವರು ಅಷ್ಟೊತ್ತಿಗೆ
ಅವರು ತೀರ್ಕೊಂಡ್ಬಿಟ್ರು. ಏನಾಯ್ತು ಸರ್? ಅವರು ನಾವು ನಾವು 6.5 years 7 years ಆಗಿರಲಿಲ್ಲ ಸರ್. ನಾವು ಅಷ್ಟು ಚೆನ್ನಾಗಿ ಸಂತೋಷವಾಗಿದ್ವಿ. ನಾಳೆ ನಾನು ಒಂದು ರಿಹರ್ಸಲ್ಗೆ ಹೋಗಬೇಕಾಗಿತ್ತು. ನಾವು ಕಾರ್ಡ್ಸ್ ಎಲ್ಲ ಆಡ್ಕೊಂಡು ಇದ್ವಿ. ಇದು ಕಾರ್ಡ್ಸ್ ಇರುತ್ತಲ್ಲ ಅದನ್ನು ಆಡಿಕೊಂಡು ಇದ್ವಿ. ಸರಿ, ಅವರೇ ಅಂದರು ಮಲ್ಕೊಳ್ಳೋಣಮ್ಮ, ಬೆಳಗ್ಗೆ ರಿಹರ್ಸಲ್ಗೆ ಹೋಗ್ಬೇಕಲ್ಲ, ಮಲ್ಕೊಳ್ಳೋಣ. 12:30 ಏನೋ ಆಗಿತ್ತು, ಮಲ್ಕೊಳ್ಳೋಣ ಬಾ ಅಂತ ಹೇಳಿದ್ರು. ಮಲ್ಕೊಂಡ್ವಿ ಅಷ್ಟೇ. ಬೆಳಗ್ಗೆ 4:30ಗೆ ಅವರು ಗೊರಕೆ ಹೊಡಿತಾಯಿದ್ರು, ಜೋರಾಗಿ ಗೊರಕೆ ಹೊಡಿತಾಯಿದ್ರು. ನನ್ನ ಪಕ್ಕದಲ್ಲೇ ಮಲಗಿದ್ರು. ಗೊರಕೆ ಹೊಡಿವಾಗ ನಾನು ರೀ ಅಂತ ಎಬ್ಬಿಸ್ದೆ. ನಾನು ಅವ್ರು ಎದ್ದೇಳಲೇ ಇಲ್ಲ, ಕಣ್ಣೆಲ್ಲ ಮೇಲಕ್ಕೆ ಹೋಗ್ಬಿಟ್ಟಿತ್ತು. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ನಾನು ತಕ್ಷಣ ಆಮೇಲೆ ಕೆಳಗಡೆ ಓನರ್ ಆಂಟಿ ಅವರೆಲ್ಲ ಇದ್ದಾರೆ, ಅವ್ರ ಮನೇಲಿ 3 ಜನ, ಒಂದು ಹುಡುಗ ನನ್ನ ಕ್ಲಾಸ್ಮೇಟೆ. ಅವ್ರ ಮನೇಲಿ ಬಾಡಿಗೆಗಿದ್ದಿದ್ದು ನಾವು, ಹಳೆ ಮನೇಲಿ. ಅವ್ರ ಹತ್ರ ಹೋಗಿ ಹೇಳಿದೆ, ಅವರು ಉದಯ್ ಕಣ್ತೆ ಒಂಥರ ಬಿಟ್ಟಿದ್ದಾರೆ, ಬನ್ನಿ ಅಂತ ಅವ್ರ ಅಂಕಲು ಆಂಟಿ ಅವ್ರ ಮಕ್ಕಳು ಎಲ್ಲರೂ ಬಂದು ಅವರೆಲ್ಲ ಎಬ್ಸಿದ್ಮೇಲೆ ಅಲ್ಲಿಂದ ರಾಮಯ್ಯ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು. ಅಲ್ಲಿನ್ನೂ ಒಳಗಡೆನೇ ಹೋಗಿಲ್ಲ, ಡಾಕ್ಟ್ರ್ ಆಚೆನೇ ಬಂದ ತಕ್ಷಣ ಇಲ್ಲಮ್ಮ ಪ್ರಾಣ ಹೋಗಿ ಆಗಲೇ 1/2 hour ಆಯಿತು ಅಂತ ಹೇಳಿದ್ರು. ನನಗೆ ನಂಬಕ್ಕೆ ಆಗಲಿಲ್ಲ ಸರ್, ಅವರು ಹೋದರು ಅನ್ನೋದು. ನಾನು ಇನ್ನೂ ಆವಾಗ ತಾನೇ ಲೈಫ್ ಲೀಡ್ ಮಾಡೋಕ್ಕೆ ಶುರು ಮಾಡಿದ್ದೆ ಅಷ್ಟೇ. ಅಷ್ಟೊತ್ತಿಗೆ ನಮ್ಮ ಅತ್ತೆ ಮಾವ ಎಲ್ಲ ಹೇಳ್ತಿದ್ರು, ನಮಗೊಂದು ಮಗು ಕೊಟ್ಬಿಡಮ್ಮ, ನಾವೇ ನೋಡ್ಕೋತೀವಿ, ಆಮೇಲೆ ನೀನು ಪಾಡಿ. ನಮ್ಮ ಅತ್ತೆ ಮಾವೆಲ್ಲ ತುಂಬ ಎನ್ಕರೇಜ್ ಮಾಡ್ತಿದ್ರು ಸರ್. ನಾನು ಆ್ಯಕ್ಟಿಂಗ್ ಆಗಲಿ, ಸಿನಿಮಾದಲ್ಲಿ ಮಾಡೋದಕ್ಕಾಗಲಿ, ನಾಟಕ ಮಾಡೋಕ್ಕಾಗಲಿ, ಆರ್ಕೆಸ್ಟ್ರಾ ಮಾಡೋಕ್ಕಾಗಲಿ ಎಲ್ಲದಕ್ಕೂ ಎನ್ಕರೇಜ್ ಮಾಡ್ತಿದ್ರು. ಅವರಂದರು ನನಗೊಂದು ಮಗುನ ಕೊಟ್ಬಿಡಮ್ಮ, ಆಮೇಲೆ ನೀನು ಇದೆಲ್ಲ ಮಾಡ್ಕೋ, ತೊಂದರೆ ಇಲ್ಲ ನಮಗೆ ಅಂತಂದರು. ನಾನು ಅವಾಗ ತಾನೇ ನಿಷ್ಕರ್ಷ, ಬೆಳದಿಂಗಳ ಬಲೆ ಆ ಟೈಮಲ್ಲಿ ಇನ್ನೂ ಅವಾಗ ತಾನೇ ಅದೆಲ್ಲ ಮಾಡಿದ್ದೆ ನಾನು. ಅಷ್ಟು ಬೇಗ ಅವರು ಈ ಥರ ಆಗೋಯ್ತಲ್ಲ, ಸರಿ ನೋಡೋಣ ಪ್ಲ್ಯಾನ್ ಮಾಡೋಣ ನೆಕ್ಸ್ಟ್ ಇಯರ್ಗೆ ಅಂತ ನಾವು ಅಂದ್ಕೊಂಡಿದ್ದು. ಅಷ್ಟೊತ್ತಿಗೆ ಸಡನ್ನಾಗಿ ಅವರು ತೀರ್ಕೊಂಬಿಟ್ರು ಸರ್. ಅದು ಇನ್ನೂ ದುಃಖ ನನ್ನ ಮನಸ್ಸಿಂದ ಇದುವರೆಗೂ ಹೋಗಿಲ್ಲ ಸರ್. ಇವಾಗ ಅವ್ರು ತೀರ್ಕೊಂಡು 30 ವರ್ಷ ಆಯಿತು. ನಾನು ಇನ್ನೂ ಮರೆಯೋಕ್ಕೆ ಆಗಲ್ಲ ಸರ್ ಅದನ್ನು. ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೋತಿದ್ರು ಅಂದರೆ, ಒಂದು ಮಗುನ ನೋಡ್ಕೋತಾರೇ, ಒಂದು ಮಗುನ ಹೆಂಗೆ ನೋಡ್ಕೋತೀವಿ ಆ ಥರ ನೋಡ್ಕೋತಾ ಇದ್ದಿದ್ದು ಸರ್ ಅವ್ರು ನನ್ನನ್ನು. ನನ್ನ ಫ್ರೆಂಡ್ಸ್ ಯಾರಾದರೂ ಬಂದರೆ ನಮ್ಮ ಮನೆಗೆ, ಅವಳು ಇನ್ನೂ ಮಲ್ಕೊಂಡಿದ್ದಾಳೆ, ಅವಳು ಇನ್ನೂ ಎದ್ದಿಲ್ಲ, ಎಬ್ಸಿದ ತಕ್ಷಣ ನಾನು ಆಮೇಲೆ ಬಾಮ್ಮ ಅಂತ ಹೇಳಿ ಕಳಿಸೋರು. ನಾನು ಅಷ್ಟು ನನಗೆ ತೊಂದರೆ ಕೊಡ್ತಾ ಇರಲಿಲ್ಲ ಅವರು. ಅಷ್ಟು ಚೆನ್ನಾಗಿ ಒಂದು ಮಗುನ ನಾವು ಹೆಂಗೆ ನೋಡ್ಕೋತೀವೋ ಆ ಥರ ನೋಡ್ಕೋತಾ ಇದ್ದಿದ್ದು. ನನ್ನ ಡ್ರಾಮಾ ಕಲಿಯೋದಕ್ಕಾಗಲಿ, ಆರ್ಕೆಸ್ಟ್ರಾದಲ್ಲಿ ಹಾಡೋದಕ್ಕಾಗಲಿ ಹಾಡುಗಳೆಲ್ಲ ಬರ್ಕೊಡ್ತಿದ್ರು ನನಗೆ. ಆ ಥರ ಎಲ್ಲ ಮಾಡ್ತಿದ್ರು. ಅವ್ರನ್ನ ಕಳ್ಕೊಂಡಿದ್ದೆ, ತುಂಬ ಬೇಜಾರಾಗೋಯ್ತು ಸರ್. ಅವರಿಂದನೇ ನಾನು ಡ್ರಾಮಾ ಫೀಲ್ಡಿಗೆ ಬಂದಿದ್ದು, ಆರ್ಕೆಸ್ಟ್ರಾ ಫೀಲ್ಡಿಗೆ ಬಂದಿದ್ದು, ಸಿನಿಮಾದಲ್ಲೂ ಅವರಿಂದನೇ ಸರ್ ಬಂದಿದ್ದು. ಅವರೇ ನನ್ನನ್ನು, ಸುನಿಲ್ ಕುಮಾರ್ ದೇಸಾಯಿನೂ ಅವರೂ ಕ್ಲಾಸ್ಮೇಟ್ಸು ಆದರ್ಶ ಫಿಲಮ್ ಇನ್ಸ್ಟಿಟ್ಯೂಟಲ್ಲಿ. ಆವಾಗ ನನಗೆ ನಿಷ್ಕರ್ಷದಲ್ಲಿ ಒಂದು ಕ್ಯಾರೆಕ್ಟರ್ ಇದೆ, ನಮ್ಮ ಮಿಸ್ಸಸ್ ಒಳ್ಳೆ ಆರ್ಟಿಸ್ಟು, ಡ್ರಾಮಾ ಆರ್ಟಿಸ್ಟು ಅಂತೆಲ್ಲ ಹೇಳಿ ಅವ್ರನ್ನ ಪರಿಚಯ ಮಾಡಿಸಿದ್ರು ಸುನಿಲ್ ಕುಮಾರ್ ಶೂಟಿಂಗ್ ಸ್ಪಾಟಲ್ಲೇ. ಆಯಿತು ನಾಳೆ ಶೂಟಿಂಗ್ ಇರುತ್ತೆ, ಅದು ಕರ್ಕೊಂಡು ಬನ್ನಿ ಅಂತ ಹೇಳಿದರು. ಆವಾಗ ನಿಷ್ಕರ್ಷದಲ್ಲಿ ಆ ಡೆಲಿವರಿ ಸೀನು ನಾನು ಮಾಡಿದ್ದು. ಅದಾಗೆ ಸ್ವಲ್ಪ ದಿನಕ್ಕೇ ಬೆಳದಿಂಗಳ ಬಲೆಯಲ್ಲೂ ಒಂದು ಒಳ್ಳೆ ಕ್ಯಾರೆಕ್ಟ್ರು, ಅದೂ ನಿಮ್ಮ ಮಿಸ್ಸಸ್ನೇ ಕರ್ಕೊಂಬಂದು ಮಾಡಿಸಿ, ಒಳ್ಳೆ ಕ್ಯಾರೆಕ್ಟ್ರ್ ಇದೆ ಅಂತ ಹೇಳಿ ಅದರಲ್ಲೂ ಅವರೇ ಮಾಡಿಸಿದ್ದು. ಹಂಗೆ ಆಮೇಲೆ ಅದಾದಮೇಲೆ ಮಿಲ್ಟ್ರಿ ಮಾವ ಫಸ್ಟ್ ಮಾಡಿದ್ದು ರಾಜಸಿಂಹದಲ್ಲಿ. ಜೋಸೈಮನ್ನು ನಮ್ಮ ಹಸ್ಬೆಂಡು ಫ್ರೆಂಡ್ ಆಗಿದ್ದರು. ಹಂಗಾಗಿ ಅದರಲ್ಲಿ ಶಂಕರ್ನಾಗು ಭವ್ಯ ಹೀರೋಯಿನು. ಆವಾಗ ಅದರಲ್ಲಿ ರಾಜಸಿಂಹದಲ್ಲಿ ತೂಗುದೀಪ ಶ್ರೀನಿವಾಸು ಜೋಡಿ. ಅದು ಓಪನಿಂಗ್ ಸರ್, ಸಿನಿಮಾ ನೀವು ನೋಡಿ, ಅದು ಸಿನಿಮಾ ಓಪನಿಂಗ್ಗೆ ನಾನು ಓಡಿ ಬರ್ತಾ ಇರೋದು ಆ ಸಿನಿಮಾದಲ್ಲಿ. ಅದು ಮಾಡಿದೆ. ಅದೇ ಅವರಿರೋವರೆಗೂ ನಾನು ಅಷ್ಟೇ ಸರ್ ಸಿನಿಮಾ ಮಾಡಿದ್ದು. ಅವ್ರು ತೀರ್ಕೊಂಡ್ಮೇಲೆ ನನಗೆ ಪ್ರಪಂಚದಲ್ಲಿ ನನಗೆ ಯಾರೂ ಗೊತ್ತೇ ಇಲ್ಲ ಸರ್. ನನಗೆ ಸುನಿಲ್ ಕುಮಾರ್ ದೇಸಾಯಿ ಇಡೀ ನಿಷ್ಕರ್ಷ ಟೀಮ್ ಬಂದಿದ್ದರು ಸರ್. ನಮ್ಮ ಹಸ್ಬೆಂಡ್ ತೀರೋಗಿದ್ದ ದಿನ ನಮ್ಮ ಅತ್ತೆ ಮನೆಗೆ ಬಂದಿದ್ದರು ಇಡೀ ಟೀಮ್. ಸುನಿಲ್ ಕುಮಾರ್ ದೇಸಾಯಿನೂ ಬಂದಿದ್ದರು, ಎಲ್ಲರೂ ಬಂದಿದ್ದರು. ಆಮೇಲೆ ನನಗೆ ಹೊರಗಿನ ಪ್ರಪಂಚ ಏನೂ ಗೊತ್ತಿಲ್ಲ ಸರ್. ನನಗೆ ಬರೀ ಡ್ರಾಮಾ ಮಾಡೋದು, ಆರ್ಕೆಸ್ಟ್ರಾದಲ್ಲಿ ಆಡೋದು, ಅದಕ್ಕೆಲ್ಲ ಇವರೇ ಕರ್ಕೊಂಬರ್ತಾ ಇದ್ದಿದ್ದು. ಹಾಗಾಗಿ ನನಗೆ ಯಾರೂ ಪರಿಚಯ ಇಲ್ಲ, ಸಿನಿಮಾ ಇಂಡಸ್ಟ್ರಿಲಂತೂ ಒಬ್ಬರೂ ಪರಿಚಯ ಇಲ್ಲ ನನಗೆ. ಇವ್ರು ಕರ್ಕೊಂಡೋಗಿ ಎಷ್ಟು ಸಿನಿಮಾ ಮಾಡಿಸಿದ್ರು ಅಷ್ಟೇ. ಅವ್ರು ತೀರ್ಕೊಂಡ್ಮೇಲೆ 20 years ನಾನು ಸಿನಿಮಾ ಇಂಡಸ್ಟ್ರಿನೇ ಬಿಟ್ಬಿಟ್ಟೆ ಸರ್. ಆದರೆ ನಿಮ್ಮ ಯಜಮಾನ್ರು ತೀರ್ಕೊಂಡಿದ್ದು ಹೃದಯಾಘಾತನ? ಹಾಂ, ಹಾರ್ಟ್ ಅಟ್ಯಾಕ್. ಅದು ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಅಂತೆ ಡಾಕ್ಟ್ರ್ ಹೇಳಿದ್ದು. ಅದು ಇದೆಯಂತೆ. ಆವಾಗ ತುಂಬ ಚಿಕ್ಕ ವಯಸ್ಸು ಸರ್ ಅವ್ರಿಗೆ, 32 ವರ್ಷ ಅಷ್ಟೇ ಅವಾಗ ಅವ್ರಿಗೆ. ಅದು ಚಿಕ್ಕ ವಯಸ್ಸಲ್ಲೇ ಅದು
ಕೆಲವರಿಗೆ ಬರುತ್ತಂತೆ. ಅಂದರೆ ಇವಾಗ ಅದು ಕಾಮನ್ ಆಗಿದೆ, ಆವಾಗ ಅದು ಅಷ್ಟು ಕಾಮನ್ ಆಗಿರಲಿಲ್ಲ, ರೇರ್ ಅವಾಗದು, ತುಂಬ ರೇರ್ ಅದು. ಅಷ್ಟು ಚಿಕ್ಕ ವಯಸ್ಸಲ್ಲಿ ಸೈಲೆಂಟ್ ಹಾರ್ಟ್ ಅಟ್ಯಾಕು. ಅದು ಫಸ್ಟ್ ಟೈಮು ಕೆಲವ್ರಿಗೆ ಫಸ್ಟ್ ಅಟ್ಯಾಕು ಸೆಕೆಂಡ್ ಅಟ್ಯಾಕ್ ಅದೆಲ್ಲ ಬರುತ್ತಲ್ಲ, ಆ ಥರ ಏನು ಬಂದಿಲ್ಲ, ಅದೇ ಫಸ್ಟು ಅದೇ ಲಾಸ್ಟು. ಕೆಲವರು ಹೇಳ್ತಿದ್ರು ಅವಾಗ, ಅಯ್ಯೋ ಮೊದಲನೇ ಯಾವಾಗಲಾದರೂ ಫಸ್ಟ್ ಟೈಮು ಸೆಕೆಂಡ್ ಟೈಮ್ ಏನಾದರೂ ಹಿಂಗಾಗಿತ್ತಾ ಅಂತ ಕೇಳಿದ್ರು. ಏನೂ ಆಗಿರಲಿಲ್ಲ ಅವ್ರಿಗೇನು ಅಂತ ಟೆನ್ಷನು ಏನೂ ಇರಲಿಲ್ಲ ಸರ್. ದಪ್ಪ ಇದ್ದರು ಅಷ್ಟೇ. ಕೆಲವರು ಅದೇ ಅಂದರು ದಪ್ಪ ಇರೋದಕ್ಕೆ ಏನಾದರೂ ಹಂಗಾಗಿರ್ಬೋದು ಅಂತ ಹೇಳಿದ್ರು. ಆದರೆ ಅದೊಂಥರ ಎಲ್ಲರೂ ಹೇಳೋದು ಒಳ್ಳೆ ಸಾವು ಅಂತ ಸರ್. ಆದರೆ ಆ ಮನೇಲಿರೋರ್ಗೆ ಗೊತ್ತು ಆ ನೋವು ಎಷ್ಟಿದೆ ಅಂತ. ಒಂದು ಕಾಯಿಲೆ ಬಿದ್ದಿದ್ರೆ ಅಷ್ಟು ನೋವಾಗ್ತಾ ಇರಲಿಲ್ಲ ಸರ್. ಆದರೆ ಇದು ಒಂಥರ ಸಡನ್ನಾಗಿ ಆಗಿದ್ದಲ್ವಾ, ನಾವು ಯಾರು ಎಕ್ಸ್ಪೆಕ್ಟೇ ಮಾಡದೇ ಇರೋವಂಥದ್ದು. ಅದು ನೆನೆಸ್ಕೊಳಕ್ಕೂ ಆಗಲ್ಲ. ಅವರು ಡಾಕ್ಟ್ರು ಅವ್ರು ತೀರ್ಕೊಂಡು ಅರ್ಧ ಗಂಟೆ ಆಯಿತು ಅಂದರೆ ನಂಗೆ ನಂಬೋಕ್ಕೆ ಆಗ್ತಾಯಿಲ್ಲ ಸರ್. ನಿಜವಾಗ್ಲೂ ನಾನು ಪ್ರಪಂಚದಲ್ಲಿ ಇದ್ದೀನಾ ಇಲ್ವಾ ಅಂತ ಅನ್ನಿಸ್ಬಿಡ್ತಾ. ಅಷ್ಟು ಶಾಕ್ ಆಗೋಯ್ತು ನನಗೆ. ಅವ್ರೇನಿಲ್ಲ ಅಂದಾಗ. ಮತ್ತು ಬಾಡಿನ ನಮ್ಮ ಮತ್ತೆ ಮನೆಗೆ ತೊಗೊಂಡು ಬರ್ತಾಯಿದ್ರೆ, ಎಲ್ಲಿಗೆ ತೊಗೊಂಡು ಹೋಗ್ತಾಯಿದ್ದೀರಾ, ಎಲ್ಲಿಗೆ ಹೋಗ್ತಾಯಿದ್ದೀರಾ, ಎಲ್ಲಿ ಕಾರಲ್ಲಿ ಹೋಗ್ತಾಯಿದ್ದೀವಿ, ಎಲ್ಲಿ ಹೋಗ್ತಾಯಿದ್ದೀವಿ ನಾವು ಅಂತ ನನಗೆ ಗೊತ್ತೇ ಇಲ್ಲ ಸರ್. ಅಲ್ಲಿ ಬಂದು ಮಲಗಿಸಿದ ಮೇಲೆ ಎಲ್ಲರೂ ಓಡಿ ಬಂದು ಅವರಿಲ್ಲ ಅಂತಂದಾಗಲೇ ನನಗೆ ಆವಾಗಲೇ ಗೊತ್ತಾಗಿದ್ದು ಅವರಿಲ್ಲ ಅಂತ. ಅಲ್ಲಿವರೆಗೂ ನನಗೆ ಇದೇನು ಕನಸ ಏನು ಅಂತಲೇ ನನಗೆ ಅನಿಸಿಲ್ಲ ಸರ್. ಒಂಥರ ಶಾಕಲ್ಲೇ ಇದ್ದುಬಿಟ್ಟೆ ನಾನು. ಅಷ್ಟು ಬೇಜಾರಾಗೋಯ್ತು ಸರ್. ಆ ದಿನ ಮಾತ್ರ ಒಂಥರ ಯಾವತ್ತೂ ಲೈಫಲ್ಲೇ ಮರೆಯೋಕ್ಕಾಗಲ್ಲ ಸರ್. ಅಂತ ಒಂದು ದಿನ ಅದು, ಅಂತ ನನ್ನ ಲೈಫಲ್ಲಿ ಒಂದು ಇನ್ಸಿಡೆಂಟ್ ಅದು. ತಮ್ಮ ಅವನು ಮದುವೆ ಮಾಡ್ಕೊಂಡು ಅವ್ನು ಬೇರೆ ಹೊಟ್ಟೋದ. ದೊಡ್ಡವರಾಗಿದ್ದು ಅವನು ದೊಡ್ಡವನಾಗಿದ್ದ. ಅವನು ಮದುವೆ ಮಾಡ್ಕೊಂಡು ಅವನು ಬೇರೆ ಹೋದ. ನಾನು ನಮ್ಮಮ್ಮ ಇಬ್ಬರೇ ಸರ್. ನಾನು ಆ ಮನೇಲಿ ನೀವು ಹೇಳಿದ್ರೆ ನಂಬಲ್ಲ, ನಾನು ನಮ್ಮಮ್ಮ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ತಿದ್ರಲ್ಲ, ಟಿಕೆಟ್ ಕೊಡೋಕೆ ಹೋಗ್ತಿದ್ರಲ್ಲ, ಅವಾಗ ನಾನು ನಮ್ಮಮ್ಮನ ಜೊತೆ ಇದ್ದು ತಿಂಡಿ ತಿಂದ್ಬಿಟ್ಟು ಆಚೆ ಬಂದು ಕೂತ್ಕೊಂಡ್ಬಿಡ್ತಿದ್ದೆ. ನಮ್ಮಮ್ಮ ಮನೆಗೆ ಬರೋರ್ಗು ಆಚೆನೇ ಕೂತ್ಕೊಂಡಿರ್ತಿದ್ದೆ, ಒಳಗೆ ಹೋಗ್ತಾ ಇರಲಿಲ್ಲ. ಮನೆ ಆಚೆ ಅದು ಇದೆಲ್ಲ ಇತ್ತು, ಪೋರ್ಟಿಗೋ ಎಲ್ಲ ಇತ್ತು, ಆಚೆನೇ ಕೂತಿರ್ತಿದ್ದೆ. ನನ್ಗೆ ಒಳಗೆ ಹೋದ ತಕ್ಷಣ ನಂಗೆ ಉದಯ ನೆನಪಾಗ್ತಿತ್ತು. ನನಗೆ ಒಂಥರ ಶಾಕ್ ಆದಂಗೆ ಆಗ್ತಿತ್ತು. ಆ ರೂಮ್ ಒಳಗೆ ಹೋಗ್ತಾ ಇರಲಿಲ್ಲ ನಾನು, ಆ ರೂಮ್ಗೆ ಹೋಗ್ತಾ ಇರಲಿಲ್ಲ, ಮನೆಯೊಳಗೆ ಹೋಗ್ತಾ ಇರಲಿಲ್ಲ ಸರ್. ನಾನು ಅಷ್ಟು ಒಂಥರ ಶಾಕಲ್ಲೇ ಇದ್ದೆ ನಾನು. ತುಂಬ ಬೇಜಾರಾಗ್ತಿತ್ತು ನನಗೆ. ಎಷ್ಟೋ ಒಂದು ವರ್ಷವರೆಗೂ ನಾನು ನಮ್ಮಮ್ಮ ಕೆಲ್ಸಕ್ಕೆ ಹೋದರೆ ನಾನು ಅಲ್ಲೇ ಕೂತ್ಕೊಂಡಿರ್ತಿದ್ದೆ, ಒಳಗೆ ಹೋಗ್ತಾ ಇರಲಿಲ್ಲ. ನಮ್ಮಮ್ಮ ಬರೋವರೆಗೂ ಅಲ್ಲೇ ಕೂತ್ಕೊಂಡಿರ್ತಿದ್ದೆ. ಅಷ್ಟು ನನಗೆ ಬೇಜಾರಾಗ್ತಿತ್ತು ಒಳಗಡೆ ಹೋಗೋಕ್ಕೆ. ಅಂದರೆ ಅದು ಉದಯ್ ಮತ್ತು ನೀವು ಮನೆ? ಹಾಂ, ಉದಯನೂ ನಾನು ಇದ್ದಿದ್ದ ಮನೆ ಅದು ಇಲ್ಲೇ ಜಾಲಹಳ್ಳಿಲೇ ರಾಘವೇಂದ್ರ ಸ್ವಾಮಿ ಟೆಂಪಲ್ ಇದೆಯಲ್ಲ, ಎದುರುಗಡೆ ಮನೆಯೇ, ಅಲ್ಲೇ ಇದ್ದಿದ್ದು ನಾವು. ಫಸ್ಟ್ ಈ ರೋಡಲ್ಲೇ ಇದ್ದಿದ್ದು. ಇಲ್ಲಿ ನೀರು ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂದ್ಬಿಟ್ಟು ಅಲ್ಲಿಗೆ ಶಿಫ್ಟ್ ಮಾಡಿದ್ವಿ. ಆ ಮನೇಲಿ 9 ತಿಂಗಳು ಅಷ್ಟೇ ಸರ್ ಇದ್ದಿದ್ದು ನಾವು. ಅದು ನಾವು ಆ ಮನೆ ಅದೆಷ್ಟು ನಿಜನೋ ಸುಳ್ಳೋ ಗೊತ್ತಿಲ್ಲ. ನಾವು ಹಾಲೆಲ್ಲ ಒಕ್ಕಿಸ್ಬಿಟ್ಟು ಪೂಜೆ ಎಲ್ಲ ಮಾಡ್ಕೊಂಡು ಬಂದಿದ್ವಿ. ನಮ್ಮ ಅತ್ತೆ ಮಾವ ಎಲ್ಲರೂ ಬಂದಿದ್ದರು. ಅಲ್ಲಿ ಪೂಜೆ ಎಲ್ಲ ಮಾಡಿ ನಾವು ಬಂದು ನೆಕ್ಸ್ಟ್ ಡೇ ನೋಡಿದ್ರೆ ದೇವ್ರದ್ದು ಫೋಟೋ ಇದೆಯಲ್ಲ ಸರ್, ನೆಕ್ಸ್ಟ್ ಡೇ ಅಲ್ಲಿ ಹೋದಾಗ ದೇವ್ರ ಫೋಟೋ ರೋಡಲ್ಲಿ ಬಿದ್ದಿದೆ. ಮನೇಲಿ ಪೂಜೆ ಮಾಡಿದ್ದು ದೇವ್ರ ಫೋಟೋ ರೋಡಲ್ಲಿ ಬಿದ್ದಿತ್ತು. ಇದು ಹೆಂಗೆ ಅಂತಂದರೆ ಕೋತಿ ತೊಗೊಂಬಂದು ಹಾಕಿದ್ದಂತೆ. ಅವಾಗ ನಮ್ಮ ಅತ್ತೆ ಅಂದರು, ಬೇಡ ಈ ಮನೆಗೆ ಹೋಗೋದು ಬೇಡ, ಇದು ಅಪಶಕುನ, ಇದು ಅದು ಸುಮ್ಮನೆ ಆ ಥರ ಎಲ್ಲ ಆಗಲ್ಲ, ಬೇಡ ಈ ಮನೆಗೆ ಅಂತಂದರು. ಆದರೆ ನಾನು ನಂಬಲಿಲ್ಲ, ಉದಯನೂ ನಂಬಲಿಲ್ಲ ಸರ್. ಅದೆಲ್ಲ ಮೂಢನಂಬಿಕೆ ಅಂದ್ಕೊಂಡು ನಾವು ನಂಬಲೇ ಇಲ್ಲ ಸರ್ ಅದು. ಆದರೆ ಆ್ಯಕ್ಚುಲಿ ಅದು ನಿಜಾನೇ ಅಂತ ಆಮೇಲೆ ಅನ್ನಿಸ್ತು ನಮಗೆ. ಆಮೇಲೆ ನೋಡಿದ್ರೆ 9 ತಿಂಗಳು ಅಷ್ಟೇ ಸರ್ ಆ ಮನೇಲಿ ಇದ್ದಿದ್ದು. ನಿಮ್ಮ ತಾಯಿ ಬರೋವರೆಗೂ ಮನೆ ಆಚೆನೆ? ಹಾಂ, ಆಚೆನೆ ಕೂತ್ಕೊಂಡಿರ್ತಿದ್ದೆ, ನಾನು ಎಲ್ಲೂ ಹೋಗ್ತಾನೆ ಇರಲಿಲ್ಲ. ಆಮೇಲೆ ಇವರು ಕಮಿನಿದೆ, ನನಗೆ ಉದಯಿಂದಾನೇ ನನ್ನ ಕಮಿನಿ ಆಂಟಿ ನನಗೆ ಪರಿಚಯ ಆಗಿದ್ದಿದ್ದು. ಅವ್ರು ನಾನು ಫೋನ್ ಮಾಡಿಬಿಟ್ಟು, ನನಗೆ ಫೋನ್ ಇರಲಿಲ್ಲ, ಕೆಳಗಡೆ ಓನರ್ ಮನೇಲಿ ಫೋನ್ ಇದ್ದಿದ್ದು, ಅವ್ರ ನಂಬರೆಲ್ಲ ಕೊಟ್ಟಿದ್ದೆ. ಅವಾಗ ಅವ್ರು ನನಗೆ ಫೋನ್ ಮಾಡಿ, ಎಷ್ಟು ದಿನ ನಿನ್ನ ಮನೇಲಿ ಒಬ್ಬಳೇ ಹಿಂಗೆ ಕೂತಿರ್ತೀಯಾ, ನಮ್ಮ ನಾಟಕ ನಡೀತಿದೆ, ಬಾ ನಾಟಕ ಮಾಡ್ಬಾ ಅಂತ ಹೇಳಿದ್ರು. ಅಲ್ಲಿ ನಾಟಕ ಮಾಡೋಕ್ಕೆ ಹೋದಾಗ ಎಲ್ಲ BL ಅವರೇ, ಎಲ್ಲರೂ ಆರ್ಟಿಸ್ಟ್ ಎಲ್ಲ BL ಅವರೇ. ಅದರಲ್ಲಿ ಆ ಮೇನ್ ಹೀರೋಯಿನ್ ನೀನೇ ಮಾಡು ಬಾ ಅಂಥೇಳಿ ಅವ್ರ ಟೀಮಿಗೆ ಕರ್ಕೊಂಡ್ರು. BL ಅಲ್ಲೇ ಪ್ರಾಕ್ಟೀಸು. ಆವಾಗ ನನಗೆ ಇವರು ಮೂರ್ತಿ ಅವರು ಆ ನಾಟಕದಲ್ಲಿ ಹೀರೋ ಫ್ರೆಂಡ್ ಕ್ಯಾರೆಕ್ಟ್ರ್ ಮಾಡ್ತಿದ್ರು. ಅವರು ಜಾಲಹಳ್ಳಿಲೇ ಇರೋದು, ಇಲ್ಲೇ ಇರೋದು. ಅವರು ನಮ್ಮ ಫಸ್ಟ್ ಹಸ್ಬೆಂಡ್ ಮನೆ ಇರೋದು ಫಸ್ಟ್ ರೋಡಲ್ಲಿ, ಇವ್ರ ಮನೆ ಇರೋದು ಈ ಕಡೆ ಇರೋದು. ಇವ್ರ ತಂಗಿಯೆಲ್ಲ ನಂಗೆ ಮೊದಲಿಂದ ಪರಿಚಯನೇ, ಆದರೆ ಇವ್ರು ನನಗೇನು ಪರಿಚಯ ಇರಲಿಲ್ಲ. ಆವಾಗ ಆಂಟಿ ಅಂದರು, ಅಂದರೆ ಅಲ್ಲಿಂದ ಒಂದೊಂದ್ಸತಿ ನೈಟ್ ಆಗ್ತಿತ್ತು, 7 ಗಂಟೆ 8 ಗಂಟೆ ಆಗ್ತಿತ್ತು, 9 ಗಂಟೆನೂ ಆಗ್ತಿತ್ತು. ಅವಾಗ ಹೆಂಗೋ ಜಾಲಹಳ್ಳಿಗಲ್ವ ಹೋಗೋದು, ಏನು ಮೂರ್ತಿ ಇವರಂದರು, ಮೂರ್ತಿನ ಹಂಗೆ ಬಂದು ಡ್ರಾಪ್ ಮಾಡಿಬಿಟ್ಟು ಜಾಲಹಳ್ಳಿ ಅಲ್ವಾ ಅಂತ ಹೇಳಿದ್ರು. ಒಂದು 2-3 ಸಲ ಡ್ರಾಪ್ ಮಾಡಿದ್ರು ಅಷ್ಟೇ.
ಅಷ್ಟೊತ್ತಿಗೆ ಜಾಲಹಳ್ಳಿಲಿರೋರೆಲ್ಲ ಅಯ್ಯೋ ಅವರು ಜೊತೇಲಿ ಹೋಗ್ತಾ ಇದ್ದಾರೆ. ನಮ್ಮ ಹಸ್ಬೆಂಡ್ ತೀರ್ಕೊಂಡು ಸ್ವಲ್ಪ ದಿನ ಅಷ್ಟೇ ಅಲ್ವಾ ಆಗಿದ್ದಿದ್ದು, ಜೊತೇಲಿ ಹೋಗ್ತಾ ಇದ್ದಾರೆ ಅಂತ ಎಲ್ಲ ಹೇಳ್ತಿದ್ರು. ನಾನೇನು ಅದಕ್ಕೇನು ತಲೆ ಕೆಡಿಸ್ಕೊಂಡಿಲ್ಲ, ನಾವು ಆ ಥರ ಏನೂ ಅಂದ್ಕೊಂಡು ಇರಲಿಲ್ಲ. ಆಮೇಲೆ ನನಗೆ ಆರ್ಕೆಸ್ಟ್ರಾಗೆ ಹೋಗೋಕ್ಕೆ ನನಗೆ ಪ್ರಾಬ್ಲಮ್ ಆಗ್ತಿತ್ತು. ಆರ್ಕೆಸ್ಟ್ರಾ ಎಲ್ಲರೂ ಫೋನ್ ಮಾಡ್ತಾ ಇದ್ದಾರೆ, ಸೀಸನ್ ಬಂತು ಹಾಡಲ್ವಾ ಅಂತ ಎಲ್ಲರೂ ಕೇಳ್ತಿದ್ದಾರೆ. ನನ್ನ ಜೀವನ ನಡಿಬೇಕಲ್ಲ ಸರ್. ಇನ್ನೊಂದು ಸ್ವಲ್ಪ ದಿನದಲ್ಲಿ ನಮ್ಮಮ್ಮಗೆ ರಿಟೈರ್ಡು ಆಯಿತು. ಆಮೇಲೆ ನಮ್ಮ ಜೀವನ ನಡಿಬೇಕಲ್ಲ, ಅದಕ್ಕೆ ಮತ್ತೆ ಆರ್ಕೆಸ್ಟ್ರಾದಲ್ಲಿ ಹಾಡೋಕ್ಕೆ ಶುರು ಮಾಡಿದೆ ನಾನು. ಸ್ವಲ್ಪ ದಿನ ಇರಲಿಲ್ಲ, ಅವ್ರು ಏನೂ ಮಾಡಿರಲಿಲ್ಲ. NGF ಅಲ್ಲಿ ಬಿಟ್ಬಿಟ್ರಲ್ಲ ಸರ್, ಅಲ್ಲಿಂದ ಏನೂ ಕೊಟ್ಟಿಲ್ಲ ಅವರು, ಅವರಾಗವರೇ ಬಿಟ್ಟಿದ್ದಲ್ವಾ, ಏನೂ ಕೊಟ್ಟಿಲ್ಲ. ಆಮೇಲೆ ಅಮೋನಿಯಾ ಮಾರ್ಕೆಟಿಂಗ್ ಕಂಪನೀಲಿ ಅಲ್ಲೂ ಅಷ್ಟೇ ಸರ್, ಪ್ರೈವೇಟ್ ಕಂಪನೀಲಿ ಅವರು ಏನೂ ಕೊಟ್ಟಿಲ್ಲ. ಎಷ್ಟೊಂದು 30,000 ಏನೋ ಕೊಟ್ಟರು ಅಷ್ಟೇ ಅವ್ರು ಕೊಟ್ಟಿದ್ದು. ಆಮೇಲೆ ಅದರಲ್ಲಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಆರ್ಕೆಸ್ಟ್ರಾದಲ್ಲಿ ಹಾಡಕ್ಕೆ ಹೋಗ್ಬೇಕು. ನಾನು ಇವರು 3 ತಿಂಗಳು ಕೇಳಿದೆ. ನಿಮ್ಮ ಜೀವನ ನೀವೇ ನೋಡ್ಕೋಬೇಕಾಗಿತ್ತು. ಆಮೇಲೆ ನಾನು ಇವ್ರನ್ನ 3 ತಿಂಗಳು ಕೇಳಿದೆ, ನನಗೆ ಆರ್ಕೆಸ್ಟ್ರಾದಲ್ಲಿ ನಾನು ಸಿಂಗರು, ನನ್ನನ್ನು ಕರ್ಕೊಂಬರೋಕ್ಕಾಗುತ್ತಾ ಅಂತ ಕೇಳಿದೆ ನಾನು ಅವ್ರನ್ನ. ಅವರು ಸರಿ ಆಯಿತು ಅಂತ ಹೇಳಿದ್ರು. ಒಂದು ಪ್ರೋಗ್ರಾಮ್ ನೋಡಿದ್ರು, ನಾನು ಆಡೋದೆಲ್ಲರೂ ತುಂಬ ಖುಷಿ ಆಯಿತು. ಇದು ಮದುವೆ ಪ್ರೋಗ್ರಾಮು. ಆಮೇಲೆ ಅವ್ರು ಕಂಟಿನ್ಯೂಸ್ ಆಗಿ ಯಾವುದೋ ಒಂದು ಕಮರ್ಷಿಯಲ್ಲೇ ಹೋಗ್ತಾ ಇದ್ದಿದ್ದು. ಇವತ್ತೊಂದು ಆರ್ಕೆಸ್ಟ್ರಾ, ನಾಳೆ ಒಂದು ಆರ್ಕೆಸ್ಟ್ರಾ, ಆ ಥರ ಎಲ್ಲ. ಒಟ್ಟಿನಲ್ಲಿ ತಿಂಗಳು ಪೂರ್ತಿ ಬ್ಯುಸಿ ಇರ್ತಿದ್ದೆ ನಾನು. ಎಲ್ಲ ಆರ್ಕೆಸ್ಟ್ರಾದವರು ಕರೀತಿದ್ರು ಹಾಡೋಕ್ಕೆ. ಹಂಗೆ ಹೋದಾಗ ಮತ್ತು ಎಲ್ಲರೂ ನಮ್ಮ ಹಸ್ಬೆಂಡ್ ಉದಯ್ ಅವ್ರ ತಮ್ಮ ಅವರೆಲ್ಲ ಜಗಳ ಮಾಡೋಕ್ಕೆ ಶುರು ಮಾಡಿದ್ರು. ಏನಕ್ಕೆ ಅವ್ರ ಜೊತೆ ಹೋಗೋದು, ಆರ್ಕೆಸ್ಟ್ರಾದಲ್ಲಿ ನಾನು ಕರ್ಕೊಂಡು ಹೋಗ್ತಿದ್ದೆ ಅಂತ ಹೇಳಿದ್ರು ನನ್ನ ಮೈದನ್ನ. ಅವ್ರು ಹೆಂಗೆ ಬರೋಕ್ಕಾಗುತ್ತೆ, ನಾನು ಅತ್ತಿಗೆ ಆಗಬೇಕು, ಅವ್ರ ಹೆಂಡ್ತಿ ಬಿಟ್ಬಿಡ್ತಾರ ನೈಟೆಲ್ಲ ನನ್ನ ಜೊತೆ ಹೋಗಿ ಆರ್ಕೆಸ್ಟ್ರಾದಲ್ಲಿ ಆಡ್ಕೊಂಡು ಕರ್ಕೊಂಬರೋದಕ್ಕೆಲ್ಲ ಯಾರು ತಾನೇ ಬಿಡ್ತಾರೆ. ಅವ್ರಿಗೂ ಮದುವೆ ಆಗಿತ್ತು ತಮ್ಮನಿಗೂ. ಅದಕ್ಕೆ ನಾನು ಹೇಳ್ದೆ ಇಲ್ಲ, ನಾನು ಅವ್ರು ಕರ್ಕೊಂಬರ್ತಾರೆ ಅಂತ ಹೇಳಿದೆ. ಅಷ್ಟೊತ್ತಿಗೆ ಎಲ್ಲರೂ ಪೂರ್ತಿ ಎಲ್ಲ ಹಬ್ಬಿಸ್ಬಿಟ್ಟಿದ್ರು ಸರ್. ಅವರಿಬ್ಬರು ಮದುವೆ ಮಾಡ್ಕೊಂಬಿಟ್ಟಿದ್ದಾರೆ ಅಂತ ಎಲ್ಲ ಹಬ್ಬೋಗಿತ್ತು. ಇಡೀ ಜಾಲಹಳ್ಳಿ ಎಲ್ಲ ಕಡೆ ಮಾತಾಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ಅವ್ರ ಮನೇಲೆಲ್ಲ ವಿಷಯ ಗೊತ್ತಾಯಿತು, ನಮ್ಮ ಹಸ್ಬೆಂಡ್ ಮನೇಲೆಲ್ಲ ವಿಷಯ ಹೋಯ್ತು, ಎಲ್ಲ ಗಲಾಟೆಗಳು ಎಲ್ಲ ಆಯಿತು. ಆದರೆ ನಿಜವಲ್ಲೂ ಅವ್ರ ಹೆಂಡ್ತಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾರು ತಾನೇ ಒಪ್ಕೋತಾರೆ ಸರ್, ಯಾರು ಪ್ರಪಂಚದಲ್ಲಿ ಒಪ್ಕೊಳ್ದಿರೋ ಅಂಥ ಒಂದು ಪಾಪ ಅವಳಿಗೆ, ಲಲಿತಾ ಅವಳ ಹೆಸರು, ನಾನು ಎಷ್ಟೊಳಗೆ ಥ್ಯಾಂಕ್ಸ್ ಹೇಳಿದ್ರು ಸಾಲದು ಸರ್. ಅವ್ರ ಅಪ್ಪ ಅಮ್ಮ, ಲಲಿತಾ ಅವ್ರ ಅಪ್ಪ ಅಮ್ಮ ಬಂದು ನನ್ನ ಹತ್ರ ಏನೂ ಮಾಡೋಕ್ಕಾಗಲ್ಲಮ್ಮ, ನೀನು ನನ್ನ ಮಗಳಿದ್ದಂಗೆ, ನನ್ನ ಅಳಿಯನ ಹಣೆಯಲ್ಲಿ 2 ಹೆಂಡ್ತಿ ಅಂತ ಬರೆದಿದ್ರೆ ಯಾರೇನೂ ಮಾಡೋಕ್ಕಾಗಲ್ಲ, ನೀವಿಬ್ಬರು ಅನುಸರಿಸ್ಕೊಂಡು ಹೋಗಬೇಕು ಅಂತ ಅವರು ಬಂದು ನನಗೊಂದು ಮಾತು ಹೇಳಿದ್ರು ಸರ್. ಆ ಥರ ಯಾರು ಸರ್ ಹೇಳ್ತಾರೆ ಪ್ರಪಂಚದಲ್ಲಿ? ಯಾರು ಹೌದು, ಎಷ್ಟು ಗಲಾಟೆಗಳಾಗ್ಬೋದಾಗಿತ್ತಲ್ವಾ. ಆದರೆ ಪಾಪ ಲಲಿತಾನು ಅಡ್ಜಸ್ಟ್ ಮಾಡ್ಕೊಂಡ್ಲು ಸರ್. ನಾನು ಮತ್ತು ದುಡ್ಡಿನ ವಿಷಯದಲ್ಲಿ ನಾನೇನು ಅವ್ರ ಮೇಲೆ ಡಿಪೆಂಡು ಆಗಿರಲಿಲ್ಲ. ಯಾಕೆಂದರೆ ನನಗೆ ಆರ್ಕೆಸ್ಟ್ರಾದಲ್ಲಿ ಆಡ್ತಿದ್ದೆ, ಡ್ರಾಮಾದಲ್ಲಿ ಆಡ್ತಿದ್ದೆ. ಹಂಗಾಗಿ ನನ್ನ ಜೀವನ ನಾನು ಅವ್ರ ಹತ್ರ ಏನೂ ಕೇಳ್ತಾ ಇರಲಿಲ್ಲ. ಆದರೆ ಮನೆ ಕಟ್ಕೊಡೋಕ್ಕೆ ಮಾತ್ರ ನನಗೆ ಅವ್ರು ಹೆಲ್ಪ್ ಮಾಡಿದ್ದಾರೆ ಸರ್. ಅವರು PF ದುಡ್ಡಲ್ಲೇ ನಂಗೆ ಸೈಟ್ ತಗೊಟ್ಟಿದ್ದು. ಮನೆ ನಾನು ಸ್ವಲ್ಪ ದುಡ್ಡು ಹಾಕಿದ್ದೆ. ಊರಲ್ಲಿ ನಮ್ಮ ತಂದೆದು ಆಸ್ತಿ ಇತ್ತು ಸ್ವಲ್ಪ ಕೇರಳದಲ್ಲಿ. ಅದು ನಮ್ಮ ತಂದೆಯವ್ರ ಅಣ್ಣನ ಮಗನೇ ತೊಗೋಬೇಕು. ಯಾಕೆಂದರೆ 3 ಜನ ಅಣ್ಣ ತಮ್ಮಂದಿರು, ಬೇರೆ ಯಾರು ಆಚೆರೋರು ಬಂದು ತೊಗೊಳಕ್ಕಾಗಲ್ಲ. ಅದು ನಾವು ಯಾರೇ ತೊಗೋಬೇಕು. ಅದಕ್ಕೆ ನಮ್ಮ ತಂದೆಯವ್ರ ಅಣ್ಣನ ಮಗ ತೊಗೊಂಡ, ಸಂಜು ಅಂತ. ಅವ್ರು ತೊಗೊಂಡಾಗ ನಮಗೆ ಅವಾಗ ಎಷ್ಟು, ನನಗೊಂದು ಲಕ್ಷ, ನಮ್ಮ ಅಮ್ಮಂಗೆ 1 ಲಕ್ಷ, ನನ್ನ ತಮ್ಮನಿಗೆ 1 ಲಕ್ಷ, 3 ಲಕ್ಷ, 1 ಲಕ್ಷ ಕೊಟ್ಟಿದ್ದಷ್ಟೇ. ಅದರಲ್ಲೇ ನಾವು ಈ ಮನೆ ಕಟ್ಸಿದ್ದು. ಅದು ಮತ್ತೆ ಸ್ವಲ್ಪ ಸಾಲ ಎಲ್ಲ ತಗೊಂಡ್ವಿ, ತೀರಿಸ್ಬಿಟ್ಟೆ. ನನ್ನ ಫ್ರೆಂಡ್ ಲೀಲಾ ಅಂತಿದ್ದಾರೆ, ಅವ್ರ ಹತ್ರ ಸ್ವಲ್ಪ ಸಾಲ ತೊಗೊಂಡೆ. ಅದೆಲ್ಲ ಆರ್ಕೆಸ್ಟ್ರಾದಲ್ಲಿ ದುಡ್ಡು ಬರ್ತಿತ್ತಲ್ಲ, ಅದರಲ್ಲ ಸಾಲ ಎಲ್ಲ ಅವಾಗ ಒಂದು ವರ್ಷದೊಳಗೆ ಸಾಲ ಎಲ್ಲ ತೀರಿಸಿ ಸ್ವಂತ ಮಾಡ್ಕೊಂಡ್ಬಿಟ್ವಿ. ನಮ್ಮ ಹಸ್ಬೆಂಡೇ ಪಾಪ ಇವ್ರ ಮೂರ್ತಿನೇ ಎಷ್ಟು ದಿನ ನಿಂತು ಅದನ್ನು ರಜೆಗಳ ಹಾಕಿ ನಿಂತು ಕಟ್ಟಿಸ್ಕೊಟ್ಟಿದ್ದಾರೆ ಸರ್. ಅದು ನಿಜವಲ್ಲ, ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಬೆಂಗಳೂರಲ್ಲಿ ಒಂದು ಸ್ವಂತ ಮನೆ, ಎಷ್ಟು ಕಲಾವಿದರು ನನಗೆಲ್ಲರೂ ಅದು ಹೇಳ್ತಾರೆ, ನಿಜವಲ್ಲೂ ಪುಣ್ಯ ಮಾಡ್ಯಾರ ಕಲಾವಿದೆ ಅಂದರೆ ನೀನೇ. ಯಾಕೆಂದರೆ ಇಷ್ಟೆಲ್ಲ ನಾವು ದುಡಿದ್ರು ಒಂದು ಸ್ವಂತ ಮನೆ ಮಾಡೋಕ್ಕಾಗಿಲ್ಲ, ನೀನು ಮಾಡಿದ್ಯಲ್ಲ. ನಾನು ನಿಜವಲ್ಲ ಅದರಲ್ಲಿ ಮೂರ್ತಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಸರ್. ಆ ವಿಷಯದಲ್ಲಿ ಮಾತ್ರ ಅಷ್ಟು ನನಗೆ ಇದೊಂದು ಮನೆ ಅಂತ ಒಂದು ಮಾಡಿಕೊಟ್ರಲ್ಲ ಸರ್. ನಂಗೆ ಅವ್ರು ತಿಂಗಳು ಏನೂ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಮನೆ ಅಂತ ಒಂದು ಮಾಡಿಕೊಟ್ರಲ್ಲ ನಮ್ಗೆ ಅಷ್ಟೇ ಸಾಕು. ಏನೋ ನಮ್ಮ ಕೈಯಲ್ಲಾಗಿದ್ದು. ಇವಾಗೇನೋ ಡಬ್ಬಿಂಗ್ ಬಂದಿದೆ, ಹಾಗಾಗಿ ಡ್ರಾಮಾ ಆರ್ಕೆಸ್ಟ್ರಾ ಎಲ್ಲ ಯಾವಾಗ ಕಮ್ಮಿ ಆಗೋಯ್ತೋ, ಆರ್ಕೆಸ್ಟ್ರಾ ಅಂತೂ ಪೂರ್ತಿನೇ ಕಮ್ಮಿ ಆಗೋಯ್ತು ಸರ್. ಆರ್ಕೆಸ್ಟ್ರಾ ಅಷ್ಟು ಇಲ್ಲವೇ ಇಲ್ಲ ಇವಾಗ. ಏನು ಯಾವ ಚಾನಲ್ ನೋಡು ಹಾಡುಗಳು ಬರ್ತಾ ಇರತ್ತೆ, ಅದನ್ನ ನೋಡಿ 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 ಇವಾಗ ಲೈವಲ್ಲಿ ಯಾರು ಕರ್ಸ್ಕೋತಾರೆ. ಹಂಗಾಗಿ ಆರ್ಕೆಸ್ಟ್ರಾ ಇದಾಗೋಯ್ತು.
ಹಾಗೆ ಆಮೇಲೆ ಡಬ್ಬಿಂಗ್. ನೀವು ಮತ್ತೆ ನಿಮ್ಮ ಯಜಮಾನರ ಮೊದಲ ಹೆಂಡತಿ ಜಗಳ ಆಡಿಲ್ಲ ನೀವು? ಈ ಸೌತಿ ಮತ್ಸರ ಇಲ್ಲ? ಇವರಾ ನೀವು ಲಲಿತನ ಸ್ಟಾರ್ಟಿಂಗು ನಂದೇ ಅಲ್ವಾ ಸರ್ ತಪ್ಪು. ನಾನಂತೂ ಅವ್ರ ಹತ್ರ ಜಗಳ ಮಾಡೋಕ್ಕಾಗಲ್ಲ. ನಾನೆಲ್ಲ ಸಹಿಸ್ಕೊಂಡಿದ್ದೆ. ಅವ್ರು ಬೇಜಾರು ಮಾಡ್ಕೊಂಡಿದ್ದಾರೆ ನನ್ನ ಮೇಲೆ. ಜಗಳ ಎಲ್ಲ ಆಗಿತ್ತು. ಆಮೇಲೆ ಅದು ಸೈಲೆಂಟ್ ಆಗೋಯ್ತು ಸರ್. ನನ್ನ ಮಗಳು ಹುಟ್ಟಿದ ಮೇಲೆ ಅದೆಲ್ಲ ಸ್ವಲ್ಪ ಸೈಲೆಂಟ್ ಆಗೋಯ್ತು. ಮತ್ತು ಅವ್ರ ಅಪ್ಪ ಅಮ್ಮ ಎಲ್ಲ ನನ್ನ ಮಗಳನ್ನ ಎಷ್ಟು ಮೊಮ್ಮಗಳ ಥರ ನೋಡ್ಕೋತಾರೆ ಅವ್ರ ಅಪ್ಪ ಅಮ್ಮ. ಇವಾಗ್ಲೂ ಗೌರಿಬಿದನೂರಲ್ಲಿ ನಾಟಕ ಇದ್ದರೆ ಅವ್ರ ಮನೆಗೆ ಹೋಗಿ ಬರ್ತಾಳೆ ಅವಳು. ಅವ್ರಿರೋದಲ್ಲಿ ನೋಡ್ಕೊಂಡು ಬರ್ತಾರೆ. ಅದೆಲ್ಲ ಅವರು ಎಲ್ಲ ತುಂಬ ಒಳ್ಳೆಯವರು ಸರ್. ಅವರು ಇನ್ನೊಂದು ಏನು ಗೊತ್ತಾ, ನಾನು ಇವ್ರನ್ನ ಮದುವೆ ಆಗೋದಕ್ಕೆ ಇನ್ನೊಂದು ಕಾರಣ ಏನು ಗೊತ್ತಾ ಸರ್, ನಾನು ಉದಯ್ ತೀರ್ಕೊಂಡ್ಮೇಲೆ ನನಗೆ ಎಷ್ಟು ಕಡೆ ಆಫರ್ ಬಂತು ಗೊತ್ತಾ ಮದುವೆಗೆ. ಎಷ್ಟು ಕಡೆ ಆಫರ್ ಬಂತು. ನನ್ನ ತಮ್ಮನೇ ಹೇಳ್ದ, ನಾನು ನಮ್ಮ ಕ್ಯಾಸ್ಟ್ ಅವ್ರನ್ನೇ ಒಂದು 2-3 ಸಂಬಂಧ ತೊಗೊಂಬರ್ತೀನಿ ತಂದಿದ್ದ ಅವನು. ಆದರೆ ಅವ್ರು ಒಂದೇ ಮಾತು ಹೇಳಿದ್ರು, ಇದೆಲ್ಲ ಕಲೆಯೆಲ್ಲ ಮಾಡಬಾರ್ದು, ನಾಟಕ ಆರ್ಕೆಸ್ಟ್ರಾದಲ್ಲಿ ಆಡೋದು, ಅಲ್ಲೆಲ್ಲ ಆಡ್ಕೊಂಡು ಬರೋದು, ನಾಟಕ ಮಾಡೋದು, ಇದೆಲ್ಲ ನಮ್ಗೆ ಇಷ್ಟ ಆಗಲ್ಲ ಅಂದರು. ನಾನು ಅದಕ್ಕೆ ಮದುವೆನೇ ಬೇಡ ಅಂತ ಹೇಳಿದೆ. ನಾನು ಮದುವೆನೇ ಆಗಲ್ಲ, ನನಗೆ ನಾನು ನಿಜವಾಗ್ಲೂ ಹೇಳ್ತೀನಿ, ನನಗೆ ನನ್ನ ಕಲೆನೇ ಇಂಪಾರ್ಟೆಂಟು. ನನ್ನ ಮದುವೆಗಿಂತ ನನ್ನ ಕಲೆನೇ ಇಂಪಾರ್ಟೆಂಟು. ಇದನ್ನೆಲ್ಲ ನಾನು ಬಿಡೋಕ್ಕೆ ರೆಡಿ ಇಲ್ಲ. ನನಗೆ ದೇವ್ರು ಕೊಟ್ಟಿರೋ ಟ್ಯಾಲೆಂಟ್ ಅದನ್ನು ನಾನು ಯಾವ ಕಾಲಕ್ಕೂ ನಾನು ಬಿಡಲ್ಲ. ನನ್ನ ಜೀವ ಇರೋವರೆಗೂ ನಾನು ಸಿಂಗಿಂಗ್, ಆ್ಯಕ್ಟಿಂಗ್, ಡಬ್ಬಿಂಗ್ ಯಾವುದೂ ಬಿಡಲ್ಲ. ನನ್ನ ಆರೋಗ್ಯ ಇರೋವರೆಗೂ, ನನ್ನ ಆಯಸ್ಸಿರೋವರೆಗೂ ನಾನು ಬಿಡಲ್ಲ. ಅದಕ್ಕೆ ನಾನು ಮದುವೆ ಮಾಡ್ಕೊಂಡಿಲ್ಲ ಸರ್. ನಾನೇನು ಅನ್ಕೋತಿದ್ದೆ ಅಂದರೆ, ಉದಯ್ ಥರನೇ ಎನ್ಕರೇಜ್ ಮಾಡೋವಂಥ ಗಂಡ ಯಾವಾಗ ಸಿಗ್ತಾರೋ ನನಗೆ, ಅವ್ರು ಯಾರಾಗಿದ್ರೂ ಪರವಾಗಿಲ್ಲ, ಅವ್ರನ್ನೇ ನಾನು ಮದುವೆ ಆಗೋದು ಅಂತ ನಾನು ಅಂದ್ಕೊಂಡಿದ್ದೆ. ನಂಗೆ ಅದೇ ಟೈಮ್ಗೆ ಮೂರ್ತಿ ಸಿಕ್ಕಿದ್ರು. ಇವ್ರು ಅದು ಕಲೆಗೆ ಎನ್ಕರೇಜ್ ಮಾಡಿದ್ರಲ್ಲ, ಹಂಗಾಗಿ ನಾನು ಇವ್ರನ್ನ ಮದುವೆ ಆಗಿರೋರಾದರೂ ಪರವಾಗಿಲ್ಲ. ಎಷ್ಟು ಜನ ಬೈದ್ರು ಗೊತ್ತಾ ನನಗೆ, ಮದುವೆ ನಾನು ಚೆನ್ನಾಗೇ ಇದ್ದೆ ಸರ್ ನೋಡೋಕೆ ಅವಾಗ. ಆವಾಗ ನೋಡೋಕ್ಕೂ ಚೆನ್ನಾಗಿದ್ದೆ, ಟ್ಯಾಲೆಂಟು ಇತ್ತು. ಈ ಕಡೆ ಆ್ಯಕ್ಟಿಂಗು ಮಾಡ್ತಿದ್ದೆ, ಡಬ್ಬಿಂಗು ಮಾಡ್ತಿದ್ದೆ, ಇದು ಆರ್ಕೆಸ್ಟ್ರಾದಲ್ಲೂ ಹಾಡ್ತಿದ್ದೆ. ಹಾಗಾಗಿ ದುಡ್ಡಿಗೂ ನನಗೆ ಜೀವನಕ್ಕೂ ಏನೂ ಪ್ರಾಬ್ಲಮ್ ಇರಲಿಲ್ಲ. ಆದ್ರೂ ಎಲ್ಲರೂ ಅಂತಿದ್ರು, ನಿನಗೆ ಆರಾಮಾಗಿ ಮದುವೆ ಆಗದೇ ಇರೋರೇ ಸಿಗ್ತಿದ್ರು ನಿನಗೆ, ನೀನು ಯಾಕೆ ಎಡುಬಿಟ್ಟೆ ಅಂತ ಸುಮಾರು ಜನ ಕೇಳಿದ್ರು. ನಾನು ಅವಾಗ ಎಲ್ರಿಗೂ ಒಂದೇ ಮಾತು ಹೇಳಿದ್ದು, ದುಡ್ಡಿರೋರು ಬೇಕಾದರೂ ಜನ ಸಿಗ್ತಾರೆ, ನಮ್ಮ ಕ್ಯಾಸ್ಟವರು ಸಿಗ್ತಾರೆ ದುಡ್ಡಿರೋರು. ಆದರೆ ಚಿನ್ನದ ಪಂಜರದಲ್ಲಿ ಹಾಕೋದಂಗಿರುತ್ತೆ. ನನಗೆ ಆ ಥರ ಲೈಫ್ ಬೇಡ. ನನಗೆ ನಾನು ಆ್ಯಕ್ಟಿಂಗ್ ಮಾಡಬೇಕು, ನಾಟಕದಲ್ಲಿ ಮಾಡಬೇಕು, ಆರ್ಕೆಸ್ಟ್ರಾದಲ್ಲಿ ಆಡಬೇಕು. ಅವಾಗ ಡಬ್ಬಿಂಗ್ ಇರಲಿಲ್ಲ ಸರ್, ಇದೆರಡೇ ನನಗಿದ್ದಿದ್ದು. ಸಿನಿಮಾನೂ ಇರಲಿಲ್ಲ ಅವಾಗ. ನಾಟಕದಲ್ಲಿ ಮಾಡಬೇಕು, ಆರ್ಕೆಸ್ಟ್ರಾದಲ್ಲಿ ಆಡಬೇಕು, ಇಷ್ಟೇ ನನ್ನ ಜೀವನ, ನನ್ನ ಪ್ರಪಂಚನೇ ಇಷ್ಟು. ಅವಾಗ ನನಗೆ ಇದಕ್ಕೆ ಯಾರು ಎನ್ಕರೇಜ್ ಮಾಡ್ತಾರೋ, ನನಗೆ ಸಿನಿಮಾ ಬೇಡ ಅಂತಂದರೆ ಬೇಡ, ನನಗೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಡ ಅಂದರೆ ನಾನು ಬಿಟ್ಬಿಡ್ತಿದ್ದೆ. ನನಗೇನು ಬೇಕಾಗೇ ಇಲ್ಲ ಸಿನಿಮಾ. ಆವಾಗ ನಂಗೆ ಇಷ್ಟನೇ ಇಲ್ಲ. ನಂಗೆ ಇದೆರಡೇ ನನ್ನ ಪ್ರಾಣ ಇದ್ದಿದ್ದು. ಇದೆರಡು ಯಾರು ಎನ್ಕರೇಜ್ ಮಾಡ್ತಾರೋ ಅವ್ರನ್ನೇ ನಾನು ಮದುವೆ ಆಗೋದು ಅಂತ ಅಂದ್ಕೊಂಡಿದ್ದೆ. ನನಗೆ ಅದೇ ಟೈಮ್ಗೆ ಮೂರ್ತಿ ಸಿಕ್ಕಿದ್ರು ಸರ್. ಅದಕ್ಕೆ ನಾನು ಇವ್ರನ್ನ ಮದುವೆ ಮಾಡ್ಕೊಂಡಿದ್ದು. ಬಟ್ ಸಮಾಜ ಹೆಂಗೆ ನೋಡ್ತದೆ? ಆಮೇಲೆ ಪ್ರತೀಕ್ಷಾ ಹುಟ್ಟಿದ್ರು, ಮೂರ್ತಿ. ಆಮೇಲೆ ಇವಳು ಹುಟ್ಟಿದ್ದು. ಇವಳು ನನಗೆ ಹೆಣ್ಮಗುನೇ ಆಗಬೇಕು ಅಂತ ನಾನು ಹರಕೆ ಮಾಡ್ಕೊಂಡಿದ್ದೆ ಸರ್. ನಂತರ ಅವಳು ಆರ್ಟಿಸ್ಟ್ ಆಗಬೇಕು ಅಂತ ತುಂಬ ಆಸೆ ಇತ್ತು ನನಗೆ. ಅದೇ ಥರ ಅವಳು ಆರ್ಟಿಸ್ಟ್ ಆದಳು ಸರ್. ನನಗಿಂತ ಎಕ್ಸ್ಟ್ರಾನೇ ಆದಳು ಅವಳು. ನಾನಾದರೂ ಕ್ಲಾಸಿಕಲ್ ಡ್ಯಾನ್ಸ್ ಕಲ್ತಿಲ್ಲ, ಸುಮ್ಮನೆ ಮಾಡ್ತೀನಿ ಅಷ್ಟೇ. ಅವಳು ಕ್ಲಾಸಿಕಲ್ ಡ್ಯಾನ್ಸರೇ. ಅವಳು ಕ್ಲಾಸಿಕಲ್ ಡ್ಯಾನ್ಸು ಮಾಡ್ತಾಳೆ, ಸೂಪರ್ ಡಬ್ಬಿಂಗ್ ಆರ್ಟಿಸ್ಟು. ಅವಳು 1 hour ಬೇಬಿಯಿಂದ ಆರ್ಟಿಸ್ಟ್ ಅವಳು. 1 hour ಸುಮತಿ ನರ್ಸಿಂಗ್ ಹೋಮಲ್ಲಿ ಅವಳು ಹುಟ್ಟಿದ ತಕ್ಷಣವೇ ಅಲ್ಲಿ ಭಾಗ್ಯಶ್ರೀ ಅಂತಿದ್ದಾಳೆ, ಕುಳ್ಳಿ ಭಾಗ್ಯಶ್ರೀ ಅಂತ ನಾವು ಕರೆಯೋದು. ಅವಳನ್ನ ಆರ್ಟಿಸ್ಟು. ತುಂಬ ಸಿನಿಮಾದಲ್ಲೆಲ್ಲ ಮಾಡಿದ್ದಾಳು ಅವಳು. ರವಿಚಂದ್ರನ್ ಸಿನಿಮಾದಲ್ಲೆಲ್ಲ ಮಾಡಿದ್ದಾಳು ಅವಳು. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.